ಓಂ ಶಾಂತಿ ರೀ. ಇವತ್ತಿನ ಟಾಪಿಕ್ ರೀ ಸಹಯೋಗದ ಶಕ್ತಿ. ಇಂಗ್ಲೀಷ್ನಾಗ ರೀ ಹೆಲ್ಪಿಂಗ್ ನೇಚರ್, ಒಬ್ರಿಗೊಬ್ರು ಹೆಲ್ಪ್ ಮಾಡುವಂತಹ ನೇಚರ್. ಇದು ಭಾಳ ಇಂಪಾರ್ಟೆಂಟ್ ಶಕ್ತಿ ಐತ್ರಿ. ನಾವು ಒಂದನೇ ದಿನ ಒಂದು ಒಗ್ಗಟ್ಟಿನ ಶಕ್ತಿ ಅಂತ ನೋಡಿದ್ವಿ, ಸಂಘಟನೆ ಶಕ್ತಿ ಅಂತ ನೋಡಿದ್ವಿ. ಅದ್ರೊಳಗೆ ಇದು ಭಾಳ ಮಹತ್ವದ ಯಾವುದಂದ್ರೆ ಸಹಯೋಗ ಶಕ್ತಿ, ಹೆಲ್ಪಿಂಗ್ ನೇಚರ್. ಇದು ಅಷ್ಟು ಶಕ್ತಿಯೊಳಗೆ ಲಾಸ್ಟ್ ಶಕ್ತಿ ಐತ್ರಿ ಸಹಯೋಗ ಶಕ್ತಿ. ಅದ್ರ ಪ್ರತೀಕವಾಗಿ ಲಕ್ಷ್ಮಿಯನ್ನು ತೋರಿಸ್ತಾ. ಲಕ್ಷ್ಮಿ ಕೈ ಎರಡೂ ಏನ್ರಿ, ಈ ಕಡೆನೂ ಧನ ಹೋಗ್ತಿರ್ತೈತಿ ಮತ್ತು ಈ ಕಡೆನೂ ಕೂಡ ಆಶೀರ್ವಾದ ವರದಾನಗಳು ಹೋಗ್ತಿರ್ತಾವೆ. ಅಂದ್ರೆ ನಾವು ಒಬ್ರಿಗೊಬ್ರು ಏನು ಮಾಡ್ಬೇಕ್ರಿ, ಸಹಯೋಗ ಕೊಡ್ಬೇಕು. ಇವತ್ತಿದು ಭಾಳ ಕಡಿಮೆ ಆಗೈತ್ರಿ. ಒಬ್ರಿಗೊಬ್ರು ನಾವು ಹೆಲ್ಪ್ ಮಾಡುವಂಥ ನೇಚರ್ ಇಲ್ಲ. ಯಾಕಂದ್ರೆ ಸ್ವಾರ್ಥ ಬಂದುಬಿಟ್ಟೈತ್ರಿ. ನನಗಾಗಲಿ, ನನಗೆ ಸಿಗಲಿ, ನನಗೆ ಕೇಳಿ, ನನಗೆ ಮಾಡಲಿ, ಸ್ವಾರ್ಥ ಏನು ಬಂದಿರೋ ಕಾರಣದಿಂದ ನಾ ಮತ್ತೊಬ್ರಿಗೆ ಹೆಲ್ಪ್ ಮಾಡುವಂಥದ್ದು ಏನಾಗೈತೆ ರೀ, ಭಾಳ ಕಡಿಮೆ ಆಗೈತೆ. ಈಗ ಸಹಯೋಗ ಶಕ್ತಿ ಯಾಕೆ ಬರಂಗಿಲ್ಲ ಅಂದ್ರೆ, ಒಂದು ನಾವು ಬೆಸ್ಟ್ ಎಕ್ಸಾಂಪಲ್ ರೀ, ಇದು ಸ್ವಂತ ಅನುಭವದಿಂದ ನಾವು ಕಾರ್ ಹೊಡಿತೇವಲ್ರಿ, ಆ ಕಾರ್ ಹೊಡೆಯೋದು ಅನುಭವದಿಂದ ನಂದು ಅನುಭವದಿಂದ ನಿಮ್ಗೆ ಶೇರ್ ಮಾಡ್ತೇವೆ. ನಾ ಕಾರ್ ಹೊಡಿಬೇಕಾದ್ರೆ ಯಾವಾಗಲೂ ಯೋಚನೆ ಮಾಡ್ತಿದ್ನಿ ರೀ, ಎಲ್ಲರದು ಕಾರ್ ಡಿಫ್ರೆಂಟೇ ಐತಲ್ಲ. ಈಗ ನಮ್ದು ಕಾರ್ ವ್ಯಾಗನರ್ ಐತೆ ಅಂದರೆ, ಈಗ ನನ್ನ ಮುಂದೆ ಒಂದು ಹೋಂಡಾ ಗಾಡಿ ಹೋತಂದ್ರೆ ನಾವು ಎಂದಿಗೂ ಕೂಡ ಹೋಂಡಾ ಗಾಡಿ ಜೊತೆ ಹೋಲಿಕೆ ಮಾಡ್ಕೋತೇವೇನ್ರಿ? ನಾವು ಎಂದೂ ಮಾಡ್ಕೊಂಗಿಲ್ರಿ. ನಾವು ವ್ಯಾಗನರ್ನ ಹೊಂಟೇನೆ ಅಂದಮೇಲೆ ನಾವು ಹೋಂಡಾ ಜೊತೆ ಎಂದೂ ಮಾಡ್ಕೊಂಗಿಲ್ಲ. ಮತ್ತೆ ಏನು ಮಾಡ್ತೇನೆ ಗೊತ್ತೇನ್ರಿ, ನಾನು ಗಾಡಿಯನ್ನು ಸೈಡ್ಗೆ ಇಟ್ಕೊಂಡು ನಾವು ಹಾರ್ನ್ ಬಾರಿಸಿರ್ತಾನೆ ರೀ ಹಿಂದ್ಗಡೆ, ನಾ ಏನು ಮಾಡ್ತೇನೆ ಅಂದರೆ ನಾ ಸೈಡಾಗಿ ಅವ್ರಿಗೆ ಹೋಗೋವ್ರಿಗೆ ಏನು ಮಾಡಿಬಿಡ್ತೇನೆ ರೀ, ನಾನು ಸಹಯೋಗ ಕೊಡ್ತೇನೆ. ಒಂದು ವೇಳೆ ನಾವು ಹೋಗೋರ್ಗೆ ಸಹಯೋಗ ಕೊಡಲಿಲ್ಲ ಅಂದ್ರೆ ಆ ಹಾರ್ನ್ ಹಾಕೋತಾ ಇರ್ತಾನೆ ರೀ, ಜೋರು ಆವಾಜ್ ಮಾಡ್ಕೋತಾ ಇರ್ತಾನೆ, ದೊಡ್ಡ ಟ್ರಾಫಿಕ್ ಜಾಮ ಆಕೈತ್ರಿ. ಅದಕ್ಕೆ ನಾವೇನು ಮಾಡ್ತೇವೆ ರೀ, ಸಹಯೋಗ ಕೊಡ್ತೇವೆ. ಹಾಗಾರಿ ಎಂದಿಗೂ ನಾ ಯಾವಾಗಲೂ ಇದನ್ನ ಯೋಚನೆ ಮಾಡ್ತಿದ್ದೀರಿ, ಕಾರ್ ಹೊಡಿಬೇಕಾದ್ರೆ ನಾ ಎಂದಿಗೂ ಕೂಡ ಆ ಹೋಂಡಾ ಜೊತೆ ಅಥವಾ ಮರ್ಸಿಡಿ ಜೊತೆ ಅಥವಾ ಫರಾರಿ ಜೊತೆ ಎಂದಿಗೂ ಹೋಲಿಕೆ ಮಾಡ್ಕೊಂಗಿಲ್ಲ. ಜೀವನದಲ್ಲಿ ಯಾಕೆ ಮಾಡ್ಕೋತೀವಿ? ಜೀವನದಲ್ಲಿ ನಮಗೇನು ಸಿಕ್ಕೈತಿ? ನನಗೆ ಐತಿಲ್ರಿ ಗಾಡಿ, ಏನು ಪೈದಲ್ ಹೊಂಟೇನೋ, ಕಾರ್ ನಡ್ಕೋತ ಹೊಂಟೇನೋ? ಇಲ್ಲ, ನನಗೂ ಗಾಡಿ ಐತಿ. ನಾನು ಕೂಡ ಈಗ ನೋಡ್ರಿ, ನಾ ಇಲ್ಲಿ ಘಟಪ್ರಭಾದಿಂದ ನಾ ಬೆಳಗಾಂಗೆ ಹೋಗ್ಬೇಕಂದ್ರೆ ಅವನು ಹೊಂಟಾನವು ಘಟಪ್ರಭಾದಿಂದನ ಅವನು ಎಲ್ಲಿ ಹೊಂಟಾನ್ರಿ, ಬೆಳಗಾಂಗೆ ಹೊಂಟಾನಂತ ತಿಳ್ಕೋರಿ. ನಾ 8 ಗಂಟೆಗೆ ಬಿಟ್ಟೇನ್ರಿ, ಅವ್ರು 10 ಗಂಟೆಗೆ ಬಿಡ್ತಾರೆ. ಕರೆ ಅವ್ರು ಮೊದಲು ಹೋಗಿ ರೀಚ್ ಆಗ್ತಾರೆ 11ವರೆಗೆ, ನಾ ಹೋಗಿ ರೀಚ್ ಆಗ್ತೇನೆ 12 ಗಂಟೆಗೆ ಅಂತ ತಿಳ್ಕೋರಿ. ರೀಚ್ ಆದ್ನಿಲ್ರಿ ಏನಿಲ್ಲ. ಹಾಂ, ಏನಪ್ಪ, ನಾನು ಗಾಡಿ ನಡು ನಿಂತು ಏನು ಮಾಡ್ತೇನೆ ರೀ ಕೋರ, ಒಂದಿಟ್ಟು ಸ್ನ್ಯಾಕ್ಸ್ ತಿಂತೇನೆ, ಒಂದಿಟ್ಟಲ್ಲಿ ತೆನಿ ಇಟ್ಟಿದ್ರು ತೆನಿ ತಿನ್ಕೋತ ನಿಂತೀನಿ, ಅಥವಾ ಬಾರಪ್ಪ ಎಲ್ಲರೂ ಕುಡಿನು, ಚಹಾ ಕುಡಿನು ಅಂತ ಹೇಳ್ತೇವೆ, ಚಹಾ ಕುಡಿತೀವಿ, ಟೈಮ್ ಪಾಸ್ ಮಾಡ್ತೀವಿ, ನೇಚರ್ ನೋಡ್ಕೋತ ಸ್ಲೋ ಹೊಡಿತೇನೆ ರೀ, ಗಾಡಿ ಸ್ಲೋ ಹೊಡ್ಕೋತ ಹೋಗ್ತೇನೆ. ಹೊಂಡೊಂದೊಂದು ಏನೈತೆ, ಸ್ಪೀಡ್ ಜೋರು ಐತಿ, ಇಂಜಿನ್ ಭಾರಿ ಐತಿ, ಸ್ಪೀಡ್ ಹೋಗ್ತೈತಿ, 80 ಹೋಗ್ತೈತಿ, 100 ಹೋಗ್ತೈತಿ, 120 ಹೋಗ್ತೈತಿ. ಬೇಕಂದ್ರೆ 6 ಗೇರ್ ಅದಾವ ಅಂತ ತಿಳ್ಕೋರಿ, ನಮ್ಮ 5 ಅದಾವರು 6 ಅದಾವ ತಿಳ್ಕೋರಿ, ಟಯರ್ಗಳು ಭಾರಿ ಅದಾವ ತಿಳ್ಕೋರಿ. ಕರೆ ಹೋಗೋದು ಎಲ್ರಿ, ಅವರು ಬೆಳಗಾಂಗೆ ಹೋಗ್ತಾರೆ, ಒಂದಿಟ್ಟು ನಾ ಲೇಟಾಗಿ ಹೋಗ್ತೇನೆ ಅಷ್ಟೆ, ಅವ್ರಷ್ಟೇ ಬೇಗ ಹೋಗ್ತಾರೆ. ಕರೆ ನಂದು ಗಾಡಿ ಐತಿ, ಅವ್ರದ್ದು ಗಾಡಿ ಐತಿ. ಹಂಗೆ ಜೀವನ್ಯಾಗು ರೀ ನಮ್ಮದು ಲಾಸ್ಟ್ ಡೆಸ್ಟಿನೇಷನ್ ಪಾಯಿಂಟ್ ಏನ್ರಿ, ಕರ್ಮಾತೀತ ಅವಸ್ಥೆ. ಕರ್ಮದಿಂದ ಅತೀತ ಆಗೋ ಅವಸ್ಥೆ ನಮ್ದು ಏನೈತ್ರಿ, ಇದು ಡೆಸ್ಟಿನೇಷನ್ ಪಾಯಿಂಟ್ ರೀ. ಫರಿಷ್ಠ ಆಗೋದು ನಮ್ಮ ಡೆಸ್ಟಿನೇಷನ್ ಪಾಯಿಂಟ್ ರೀ. ನಮಗೆ ಈ ಭಗವಂತ ವ್ಯಾಗನರ್ ಕೊಟ್ಟಾನ್ರಿ. ಇದೇನೈತಲ್ರಿ, ಇದು ವ್ಯಾಗನರ್ ಐತೆ. ಯಾರ್ದು ವ್ಯಾಗನರ್ ಐತ್ರಿ, ಯಾರ್ದು ಹೋಂಡಾ ಐತ್ರಿ, ಯಾರ್ದು ಫರಾಡಿ ಐತ್ರಿ, ಯಾರ್ದು ಮರ್ಸಿಡೀಸ್ ಐತ್ರಿ. ಎಲ್ಲರದು ಕರೆ ಬೇರೆ ಐತೆ. ಯಾರ್ದು ಇಂಜಿನ್ ಸ್ಪೀಡ್ ಐತ್ರಿ, ಇಂಜಿನ್ ಸ್ಪೀಡ್ ಏನೈತ್ರಿ, ಬ್ರೇನ್ ಭಾಳ ಶಾರ್ಪ್ ಐತ್ರಿ. ಯಾರ್ದು ಏನ್ರಿ, ಗೇರ್ಗಳು ಭಾರಿ ಚಲೋ ಅದಾವು, ಟೈರ್ಗಳು ಭಾರಿ ಚಲೋ ಅದಾವು ಅಂದ್ರೆ ಅರ್ಥ ಏನ್ರಿ, ಅವ್ರದ್ದು ಶರೀರದ ಅಂಗ ಏನೈತ್ರಿ, ಗಟ್ಟಿ ಐತಿ, ಬ್ರೇನ್ ಶಾರ್ಪ್ ಐತಿ, ಶರೀರ ಅಂಗ ಕರೆಕ್ಟ್ ಐತಿ, ಪೂರ್ವ ಜನ್ಮದ ಕರ್ಮ ಐತಿ, ಕೆಪಾಸಿಟಿ ಭಾಳ ಐತಿ. ಹಂಗೆ ಎಲ್ಲರದು ಏನೇನೈತೆ ಬೇರೆ ಅದಾವು. ಕರೆ ನಾವು ಎಂದಿಗೂ ನೋಡಿರ್ಬೇಕಾದ್ರೆ ಕಾರ್ ಹೊಡಿಬೇಕಾದ್ರೆ ಯಾವಾಗಲೂ ಅಬ್ಸರ್ವ್ ಮಾಡ್ತೇವೆ, ಹಾರ್ನ್ ಹಾಕಿದ ಹಿಂಗೆ ಮಾಡ್ತೇವ್ರಿ, ಕೈ ಹೊರಗೆ ಹಾಕಿ ಹಿಂಗೆ ಮಾಡ್ತೇವ್ರಿ. ಎಂದಿಗೂ ನಿಂದೇನು ನಾಮದು ಹೊಂಟೇನು ಬೆಳಗಾಂಗೆ, ನಿಂದೇನು ನಾಮದು ಬೆಳಗಾಂ ಹೊಂಟು 8ಕ್ಕೆ ಬಿಟ್ಟೇನೆ, ನೀ ಈಗ ಬಂದು ಅಂತೀವೇನ್ರಿ ಅಂತೀರಿ. ಏನು ಅಬ್ಸರ್ವ್ ಮಾಡ್ತೇವೆ ಗೊತ್ತೇನ್ರಿ, ಲಕ್ಷ ಕೊಟ್ಟು ಕೇಳ್ರಿ. ಗಾಡಿ ಮೇಲೆ ಅಬ್ಸರ್ವ್ ಮಾಡ್ತಿರ್ತೀವಿ, ನನ್ನಿಂದ ಆಕ್ಸಿಡೆಂಟ್ ಆಗಬಾರ್ದು, ನನ್ನಿಂದ ಟ್ರಾಫಿಕ್ ಜಾಮ್ ಆಗಬಾರ್ದು, ಇದು ಒಂದೇ ಲಕ್ಷ ಇರ್ತೇವೆ ರೀ. ಹಂಗೆ ಜೀವನ ಮಾಡೋಕ್ಕೆ ಕಲ್ತ್ರಂದು ಎಷ್ಟು ಸರಳ ಆಕೈತ್ರಿ. ನನ್ನಿಂದ ಯಾರ್ದು ತಲೆ ಕೆಡಬಾರ್ದು,
ಅವ್ರನ್ನ ಹಾರು ಹಾಕಾಕತ್ತಾರ, ಮುಂದೆ ಹೋಗ್ಬೇಕನ್ನತ್ತಾರ. ನಾವು ಏನು ಮಾಡ್ಬೇಕ್ರಿ? ನಾವು ಏನು ಹೆಲ್ಪಿಂಗ್ ನೇಚರ್ ಐತ್ರಿ, ಸಹ್ಯೋ ಕೊಡುವಂಥ ಗುಣ ಐತ್ರಿ. ನಾವು ಏನು ಮಾಡ್ಬೇಕ್ರಿ? ಹಾರ್ನ್ ಹಾಕಾಕತ್ತಾರ, ಮುಂದೆ ಹೋಗ್ಬೇಕನ್ನತ್ತಾರ. ಹಾಂ ಹೋಗ್ರಿ. ಆದ್ರೆ ನಾವೇನು ಮಾಡ್ತೀವಿ? ನಿಂದೇನ ನಂದೇನ, ನೀ ಯಾರಕಿ ನೀ ಯಾವಕಿ ಹೀಗೆ ಮಾಡ್ಕೋತ ಕೂತಂದ್ರೆ ಆಕ್ಸಿಡೆಂಟ್ ಆಗಿಬಿಡ್ತೈತಿ. ಅಲ್ಲೂ ನಾ ಹಾರ್ನ್ ಹಾಕಿದೆ, ನಾ ಮೊದಲು ಬಂದಿನಿ 8ಕ್ಕೆ ನಾ ಚಾಲೂ ಮಾಡೀನಿ ರೋಡ್ ಮೇಲೆ, ನಾ 8ಕ್ಕೆ ನಾ ಚಾಲೂ ಮಾಡೀನಿ, ಫಸ್ಟ್ ನಾ ಹೊಂಟೇನಿ ಗಾಡ್ಯಾಗ. ನೀವು ಹಿಂದೆ ಬರತ್ತೀರಿ, ಹಿಂದೆ ಬರ್ರಿ ಅಂತಂದ್ರೆ ಆಕ್ಸಿಡೆಂಟ್ ಆಕೈತಿ. ಇಲ್ಲೂ ಮನ್ಯಾಗೂ ಹಂಗಾರ್ರಿ, ಸ್ವಭಾವ ಸಂಸ್ಕಾರ ಟಕ್ರಾವ್ ಯಾಕೆ ಆಗ್ತಾವ್ರಿ? ಆಕ್ಸಿಡೆಂಟ್ ಎದಕ್ಕೆ ಆಗ್ತಾವ್ರಿ? ಅದು ಆಕ್ಸಿಡೆಂಟ. ಈ ಜೀವನಾಗ ಏನ್ರಿ ನಿಂದೇನ ಮುಖ ದಮ್ಮಡೋದು, ಇವ್ರದೇನು ಕೇಳೋದು ಇವ್ರು ಯಾರ ಅವ್ರು ಯಾರ, ಇವೆಲ್ಲ ಇದಕ್ಕೆ ಬರ್ತಾವ್ರಿ. ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಬೇಕಂತ ಬರೋದೇ ಇಲ್ಲ, ಒಬ್ರಿಗೊಬ್ರು ನಾವು ಸಹ್ಯೋಗ ಕೊಡ್ಬೇಕಂತ ಬರೋದಿಲ್ಲ. ಹಾಂ ಹೋಗ ಅಂತೇವೆ. ಇದಾದ್ರೆ ಅದಕ್ಕೆ ಜೀವನದಲ್ಲಿ ಹೆಲ್ಪಿಂಗ್ ನೇಚರ್ ಯಾವಾಗ ಬರ್ತೈತೆ ಅಂದ್ರೆ, ಯಾವಾಗ ನಾನು ಮತ್ತೊಬ್ಬರ ಜೊತೆ ಹೋಲಿಕೆ ಮಾಡ್ಕೊಳ್ಳಿಲ್ಲಂದ್ರೆ ಅಷ್ಟೇ ಬರೋದ್ರಿ. ಯಾವಾಗಲೂ ಹೆಂಗಿರಿ, ನಾವು ರೋಡ್ ಮೇಲೆ ಹೊಂಟೀವಿ, ನನ್ನಿಂದ ಆಕ್ಸಿಡೆಂಟ್ ಆಗಬಾರ್ದು, ಇದು 1 ಲಕ್ಷ ಇಟ್ಕೋರಿ. ನಾ ಎಲ್ಲರಿಗೂ ಹೆಲ್ಪ್ ಆಗಬೇಕು, ಎಲ್ಲರಿಗೂ ನಾ ಸಹ್ಯೋಗ ಕೊಡಬೇಕು, ನಾನು ಹೋಗ್ಬೇಕು, ಅವ್ರಿಗೂ ಏನು ಮಾಡ್ಬೇಕ್ರಿ? ಮುಂದೆ ಹೋಗೋಕೆ ಅವಕಾಶ ಕೊಡ್ಬೇಕು. ಯಾಕಂದ್ರೆ ಅವ್ರ ಗಾಡಿ ಏನಂತ್ರಿ ಸ್ಪೀಡ್ ಐತಿ. ಹಾಂ, ಅವ್ರ ಗಾಡಿ ಚಲೋ ಐತಿ, ಅದಕ್ಕೆ ಅವ್ರು ಸ್ಪೀಡ್ ಅಂತಾರೆ, ಹಾಂ ಹೋಗ್ಲಿ ಅನ್ನೋದೈತಿ ಇನ್ನೊಂದು ಸಹ್ಯೋಗ ಕೊಡೋದ್ರಿಂದ ನಾವೇನ್ರಿ ಹಿಂದೆ ಉಳಿತೇವೇನ್ರಿ? ನಾವು ಮತ್ತೊಬ್ರಿಗೆ ಹೆಲ್ಪ್ ಮಾಡೋದ್ರಿಂದ ನಾವೇನ್ರಿ ಹಿಂದೆ ಉಳಿತೇವೇನ್ರಿ? ಸಾಧ್ಯನೇ ಇಲ್ಲ. ಈಗ ಅಡುಗೆ ಮನೆ ನೋಡಿರ್ತೀರಿ, ಅಡುಗೆ ಮನೆಯಾಗ ಒಂದು ಅಡುಗೆಗೆ ಒಗ್ಗರಣೆ ಎಲ್ಲರಿಗೂ ಮಾತಾಡಿ ನಿಮಗೆಲ್ಲ ಒಗ್ಗರಣೆ ಹಾಕಿ ಬರ್ತೈತಿ. ಫಸ್ಟ್ ಏನು ಹಾಕ್ತೀರಿ? ಎಣ್ಣೆ ಹಾಕ್ತೀರಿ. ಆಮೇಲೆ ಏನು ಹಾಕ್ತೀರಿ? ಸಾಸಿವೆ ಹಾಕ್ತೀರಿ. ಆ ಸಾಸಿವೆ ಹಾಕಿದ್ರೆ ಟಪ 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 ಹೆಂಗೆ ಚಿರಾಡ್ತೈತ್ರಿ? ಹಾಂ, ಎಷ್ಟು ಜೋರು ಆವಾಜ್ ಮಾಡ್ತೈತ್ರಿ. ಆಮೇಲೆ ಪಲ್ಯ ಹಾಕ್ತೀರಿ, ಸಕ್ರೆ ಹಾಕ್ತೀರಿ, ಎಲ್ಲ ಹಾಕ್ತೀರಿ. ಈ ಥರ ಒಂದು ಇಂಗ್ರೀಡಿಯೆಂಟಾಗಿ ಕಣ್ಣಿಗೆ ಕಾಣಂಗಿಲ್ಲ ರೀ. ಅದು ಯಾವ್ದು ಹೇಳ್ರಿ? ಒಂದು ವಸ್ತು ಕಣ್ಣಿಗೆ ಕಾಣಂಗಿಲ್ಲ ರೀ. ಈಗ ಬಟಾಟಿ ಪಲ್ಯ ಮಾಡತ್ತೀವಿ ತಿಕ್ಕೋರಿ, ಬಟಾಟಿ ಪಲ್ಯ ಒಂದು ಎಣ್ಣೆ ಒಗ್ಗರಣೆ ಕೊಡತ್ತೀರಿ, ಎಲ್ಲ ಹಾಕ್ತೀರಿ, ಸಾಸಿವೆ ಹಾಕ್ತೀರಿ, ಜೀರಿಗೆ ಹಾಕ್ತೀರಿ, ಎಲ್ಲ ಹಾಕ್ತೀರಿ, ಬಟಾಟಿ ಪಲ್ಯ ಮಾಡ್ತೀರಿ, ಟೊಮೆಟೊ ಹಾಕ್ತೀರಿ, ಎಲ್ಲ ಹಾಕ್ತೀರಿ. ಒಂದು ಮಾತ್ರ ಕಾಣಂಗಿಲ್ಲ ರೀ, ಅದಿಲ್ಲದು ಅಡುಗೆ ಚಲೋನೂ ಆಗೋದಿಲ್ಲ ರೀ. ಏನ್ರಿ? ಉಪ್ಪು ರೀ. ಉಪ್ಪು ಕಣ್ಣಿಗೆ ಕಾಣಂಗಿಲ್ಲ ರೀ. ಉಪ್ಪಿಲ್ಲದ ಅಡುಗೆ ಹಾಕೈತೇನ್ರಿ? ಇಲ್ಲ. ಅಂದ್ರೆ ಎಲ್ಲನೂ ವಸ್ತು ಬೇಕಾದಾಗ ಅಡುಗೆ ಹಾಕೈತಿ. ನಾ ಸಾಸಿವೆ ಭಾರಿ ಅದೇನ ಸಾಸಿವೆ ತಿನ್ನೋ ಬರ್ತೈತೇನ್ರಿ? ಬಟಾಟಿ ಭಾರಿ ಅದೇನ ಬಟಾಟಿ ತಿನ್ನೋ ಬರ್ತೈತೇನ್ರಿ? ಎಣ್ಣೆ ಭಾರಿ ಅದೇನಂತ ಎಣ್ಣೆ ತಿನ್ನೋ ಬರ್ತೈತೇನ್ರಿ? ಎಲ್ಲ ಕುಡಿದಾಗ ಅಡುಗೆ ಹಾಕಿ. ಹಂಗಾರಿ ಸಾಸಿವೆ ಅಂದ್ರೆ ಯಾರ್ರಿ? ಅವು ಜೋರು ಭಾಳ ಆವಾಜ್ ಮಾಡ್ತಿರ್ತಾವ್ರಿ. ಅವು ಇಟ್ಟೆ ಹೇಳಿದ್ರೆ ಭಾಳ ಆವಾಜ್ ಮಾಡ್ತಿರ್ತಾವೆ ಅವರೇ ಅವ್ರು, ಆ ಕಂಪ್ನಿದವ್ರು. ಅರ್ಥ ಮಾಡ್ಕೋರಿ, ಇವನ್ನೆಲ್ಲ ಹಿಂಗದೇವ್ರಿ. ನಾವು ಎಲ್ಲರೂ ಇಲ್ಲೇನದೇವ ಅಂದ್ರೆ ನಾವು ಹಂಗದೇವ್ರಿ. ಟಪ್ ಆವಾಜ್ ಭಾಳ ಜೋರ್ರಿ. ಅವ್ರು ಈಟ್ ಮಾಡಿರ್ತಾರೆ, ಟಟಟಟೇ ಆಗ್ತದ. ಅವಾಗ ನಾವೇನಂತೀವಿ? ಅವರು ಬೇಕಾ? ಸಾಸಿವಿಲ್ಲದ ನಡಿತೈತೇನ್ರಿ? ಈಗ ಅಡುಗೆ ಹಾಕೋರಿ ನೋಡ್ರಿ, ನೀವು ಅಡುಗೆ ಹಾಕೋರಿ ಎಲ್ಲನೂ ಅಡುಗೆಯಾಗ ನೋಡಿರ್ತೀರಿಲ್ಲ, ಅದ್ರ ಕಾಣೋದು ಯಾವ್ದು ಕಾಣ್ತೈತ್ರಿ? ಸಾಸಿವೆ ಕಾಣ್ತೈತ್ರಿ. ಉಪ್ಪು ಕಾಣ್ತೈತೇನ್ರಿ? ಅಂದ್ರೆ ಸಾಸಿವೆ ಏನ್ರಿ? ಟಪ ಟಪ ಅಂದ್ರೆ ಜೋರ್ ಆವಾಜ್ ಅಂಥವ್ರು ಬೇಕ್ರಿ. ಈಗ ಜಗಳಾಡಕ್ಕೆ ಏನ್ರಿ ಬಾಬನ ಮನೆಗೆ ಬಂದ್ರೆ ಅವ್ರ ಮುಂದೆ ಇಡಿಸ್ಬಿಡೋದು. ಜೋರ್ ಬಾಯಿ ಮಾಡೋರು ಇರ್ತಾರಲ್ಲ, ಅವ್ರನ್ನೇನು ಮಾಡೋದು ಮುಂದಿಡೋದು. ಅಂದ್ರೆ ಅವರು ಬೇಕಾ? ಆಮೇಲೆ ಏನು ಮಾಡ್ತೀರಿ? ಬಟಾಟಿ ಹಾಕ್ತೀರಿ, ಸಕ್ರೆನೂ ಹಾಕ್ತಾರೆ. ಸಕ್ರೆನೂ ಕಣ್ಣಿಕಾಯಿ. ಸಕ್ರೆ ಅಂದ್ರೆ ಯಾರು ಹೇಳ್ರಿ? ಅವ್ರಿಗೆ ಏನು ಬೈತೀರಿ ಬೈರಿ, ಅವ್ರಿಗೆ ಏನು ಚೀತು ಅಂತೀರಿ ಅನ್ರಿ. ಖರೆ ಅವ್ರು ಸ್ವೀಟ್ನೆಸ್ ಬಿಟ್ಕೊಡಂಗಿಲ್ಲ, ಅವ್ರ ಮಧುರತೆ ಬಿಟ್ಕೊಡಂಗಿಲ್ಲ. ಅಂಥವ್ರು ಬೇಕಾ? ಯಾಕಂದ್ರೆ ನಾವು ಹಿಂಗಿರ್ತೇವೆ ಅಂದಮೇಲೆ ಒಬ್ಬರೇ ಸಹಿಸ್ಕೋರು ಬೇಕಲ್ಲ, ಬೇಕಾ? ಮತ್ತು ಅವರು ಎಲ್ಲರೂ ಅವರ ಜೋರು ಅವ ಟಪ ಟಪ ಮಾಡೋರಾದ್ರೆ ಎಲ್ಲರೂ ಏನಾಕೈತ್ರಿ ಅಂದ್ರೆ ಅವರು ಬೇಕಾ? ಉಪ್ಪು ಯಾರ್ರಿ? ಎಲ್ಲ ಮಾಡ್ತಾರೆ ಖರೆ ಹಿಂದಿರ್ತಾರೆ. ಎಲ್ಲ ಮಾಡ್ತಾರೆ ಖರೆ ಹಿಂದಿರ್ತಾರೆ. ಒಟ್ಟು ತಮಗೆ ತಾವು ಶೋ ಮಾಡ್ಕೊಂಗಿಲ್ಲ, ತಮಗೆ ತಾವು ಹೊಗಳ್ಕೊಂಗಿಲ್ಲ. ಅವ್ರು ಯಾರ್ರಿ? ಉಪ್ಪ. ಮತ್ತೇನು ಹಾಕೈತ್ರಿ ಅಂದ್ರೆ ಎಲ್ಲರೂ ಏನ್ರಿ ಕುರ? ಹಾಂ, ಖಾರ ಯಾರ್ರಿ? ಹಾಂ, ವೆರಿ ಗುಡ್ ಆಶಾಕುರ. ಖಾರ ಯಾರು ಹೇಳ್ರಿ ಕುರ? ಅವ್ರು ಏನಂದ್ರೆ ಹೇಳ್ರಿ ನೋಡೋಣ, ಖಾರ ಯಾರು ಹೇಳ್ರಿ? ಅವ್ರು ಖಾರ ಏನಂದ್ರೆ ಸ್ಟ್ರಾಂಗ್ ಇರ್ತಾರೆ. ಅವರು ಸ್ಟ್ರಾಂಗ್. ಅವ್ರನ್ನ ಏನು ಬೇಕಾದ್ ಮಾಡ್ರಿ, ಇದು ಮಾಡೋದಿತ್ತಂದ್ರೆ ಅವ್ರನ್ನ ಏನು ಮಾಡ್ತಾರೆ? ಸ್ಟ್ರಾಂಗ್ ಇರ್ತಾರೆ. ಅಂದ್ರೆ ಅವ್ರನ್ನ ಎಲ್ಲಿ ಬೇಕಾದ್ರೂ ನೀವು ಇಟ್ರು ಪಾರ ಬರ್ತಾರೋ ಮತ್ತು ಅವ್ರನ್ನ ಎದುರಿಸ್ತಾರೆ. ಅದಕ್ಕೆ ಅವರು ಏನ್ರಿ? ಅವರು ಎಲ್ಲರೂ ಬೇಕಾ? ಲಾಸ್ಟ್ ಒಂದು ಹಾಕ್ತಾರೆ ಅಡುಗೆ ಮಾಡ್ಬೇಕಾದ ಕಲರ್ ಬರಾಕ ಅರಿಶಿನ. ಅದು ಏನೂ ಮಾಡಿರೋದಿಲ್ರಿ, ಕಲರ್ ಕಾಣ್ತೈತ್ರಿ. ಅಂದ್ರೆ ಅರ್ಥ ಏನ್ರಿ? ಹಿಂಗೂ ಇರ್ತಾರೆ, ಏನೂ ಮಾಡಿರೋದಿಲ್ರಿ. ಬಂದ
ನಂದ ಹೆಸರು ಆಗ್ಬೇಕು, ನಂದ ಇದು ಆಗ್ಬೇಕಂತ ಹೇಳಿ ಅವ್ರು ಯಾರು ಅರಿಶಿನವ್ರು ಕಣ್ಣಿಗೆ ಕಾಣ್ತಾರೆ ಬಾ ಅಕ್ಕಾರ ಕಣ್ಣಿಗೆ ಕಾಣ್ತಾರೆ. ಅವ್ರು ಏನು ಮಾಡ್ರಿ ಹಿಂಗೆ ನೋಡ್ರಿ ಅದ್ರ ಫೋಟೋನ್ಯಾಗ ಇದ್ರಾಗ ಎಲ್ಲದ್ರಾಗೂ ಹೇಳ್ರಿ ಅವ್ರು ಮುಂದಿರ್ತಾರೆ. ಹೇಳ್ರಿ ಮಾಲಿ ಹಾಕೋ ಸಮಯ ಬರ್ತದ ಓಡಾಡಿ ಬರ್ತಾರ. ಸ್ಟೇಜ್ ಮೇಲ್ರಿ ಕರಿಯೋದಿತ್ತದ ಓಡಾಡಿ ಬರ್ತಾರ. ಅವ್ರು ಯಾರ್ರೀ ಅರಿಶಿನ. ಎಲ್ಲರೂ ಬೇಕಾ? ಈಗ ಹೇಳ್ರಿ ಅಡುಗೆ ಇವಾಗ ಅರಿಶಿನ ಇಲ್ಲದ ನಡಿತೈತಿ ಏನ್ರಿ, ಸಾಸಿವೆ ಇಲ್ಲದ ನಡಿತೈತಿ ಏನ್ರಿ ಅಂದ್ರೆ ಎಲ್ಲರೂ ಖಾರ ಇಲ್ಲದ ನಡಿತೈತಿ. ಎಲ್ಲರೂ ಬೇಕಾ? ಹಂಗಾರಿ ಇದು ಒಂದು ಭಾಳ ಚಂದ. ನನಗೆ ಕತೆ ಕೇಳಬೇಕಂದ್ರೆ ನನಗೆ ಭಾಳ ಚಲೋ ಅನಿಸ್ತು. ಯಾವ ಕತೆ ಅಂದರೆ ಒಂದು ಮೆಂಡಕ್ ಇರ್ತೈತ್ರಿ, ಏನ್ರಿ ಫ್ರಾಗ್ ಇರ್ತೈತ್ರಿ ಅನ್ನೋರ, ಅಂದ್ರೆ ಕಪ್ಪು ಇರ್ತೈತ್ರಿ ಅಕ್ಕೋರು. ಆ ಕಪ್ಪು ಏನು ಮಾಡ್ತಿರ್ತೈತೆ ಅಂದ್ರೆ ಅದಕ್ಕೆ ನೀರು ಸ್ವಲ್ಪ ಸಾಲಂಗಿಲ್ರಿ ಬಾವ್ಯಾಗ, ಅದಕ್ಕೆ ನೀರು ಬೇಕಂತೈತ್ರಿ. ಅದಕ್ಕೆ ಎರಡು ಹಂಸ ಪಕ್ಷಿ ಹರ್ಕೋತ ಬರ್ತಾವ್ರಿ. ಎಲ್ಲಿ ನೀರು ಜಾಸ್ತಿ ಐತಲ್ಲ ಅಲ್ಲಿ ನನಗೆ ಕರ್ಕೊಂಡು ಹೋಗು ಅಂತೈತೆ. ನಿನ್ನ ಹೆಂಗೆ ಕರ್ಕೊಂಡು ಹೋಗೋದು, ನಿನ್ನ ಹೆಂಗೆ ನಾವು ಇದು ಮಾಡೋದು ಅಂತೈತ್ರಿ ಅಂತಾರೆ. ಅದಕ್ಕೆ ಮೆಂಡಕ್ ಅಂದ್ರೆ ಇದು ಕಪ್ಪಿ ಯೋಚನೆ ಏನು ಮಾಡ್ತೈತೆ ಅಂದ್ರೆ ಒಂದು ಹಿಂದೆ ಹಿಂಗೆ ಕಟ್ಗೆ ತೊಗೋತೈತ್ರಿ, ಮುಂದೆ ಹಿಂಗೆ ತುದಿ ಇದಕ್ಕೆ ಕಟ್ಗೆ ತೊಗೋತೈತಿ. ನಾ ಇದನ್ನು ಬಾಯಾಗ ಹಿಡ್ಕೋತೇನೆ, ನೀವು ನನ್ನ ಕಟ್ಗೆ ಹಿಡ್ಕೊಂಡು ಒಯ್ಯಿರಿ ಅಂತ ಅಂತೈತ್ರಿ. ಅರ್ಥ ಆತ್ರಿ? ನಾ ಇದನ್ನು ಕಪ್ಪಿ ನಾನು ಈ ಕಟ್ಗೆಯನ್ನು ಬಾಯಾಗ ಹಿಡ್ಕೋತೇನೆ, ನೀವು ಎರಡು ಹಂಸ ಪಕ್ಷಿ ಆ ಕಟ್ಗೆ ಹಿಡ್ಕೊಂಡು ನಾನು ಹಾಸ್ಕೊಂಡು ಒಯ್ಯಿರಿ ಅಂತಂತೀರಿ. ಅದು ಅನ್ಕೋತ ಹೋಗ್ತೈತಿ. ಎಲ್ಲರೂ ಪ್ರಾಣಿಗಳು ನೋಡ್ತಾರೆ, ಏನು ಭಾರಿ, ಯಾವ ಹಾರಲಾರ್ದ ಪಕ್ಷಿ ಹಾರ್ಕೋತ ಹೊಂಟಿ ಬಿಟ್ಟೈತ್ಲ, ಏನು ಭಾರಿ ಯಾರ್ದು ಇಂಥ ಐಡಿಯಾ ಅಂತ ಹೇಳಿ ಎಲ್ಲರೂ ಹೊಗಳ್ತಿರ್ತಾರೆ. ಅವು ಎರಡು ಹಂಸ ಪಕ್ಷಿ ಏನಿರ್ತಾವಲ್ರಿ ಅವು ಯೋಚನೆ ಮಾಡ್ತಾವು ಏನಂತ, ನಂದು ಕೆಲಸ ನೋಡ್ರಿ ಅಷ್ಟು ಚಂದ ಐತೆ ಕತಿ. ನಂದು ಕೆಲಸ ಏನ ಹಾರೋದು, ನನಗಿದು ನನ್ನ ವಿಶೇಷತೆ ಏನೈತಿ ಹಾರಾಕತ್ತೇನೆ, ಹಾರೋದು ಒಂದೇ ನನ್ನ ವಿಶೇಷತೆ, ನಾ ಒಯ್ಯಬೇಕಟ್ಟ ಅಂತ. ಮುಂದೆ ಹೋಗಿ ಆ ಮೆಂಡಕ್ಗೆ ಆ ಕಪ್ಪಿಗೆ ಏನು ಯೋಚನೆ ಬರ್ತೈತೆ ಅಂದ್ರೆ ಇದು ನಂದ ಐಡಿಯಾ ಅಲ್ಲ ಅಂತೈತ್ರಿ. ಅದು ಏನದ ನಂದ ಐಡಿಯಾ ಅಂತಲ್ರಿ. ಮೆಂಡಕ್ ತಳಗೆ ಬಿತ್ರಿ, ಅದರ ಸತ್ಯಾನಾಶ ಆತ್ರಿ. ಇದ್ರ ಕತೀಲಿ ಇಲ್ರಿ ಕತಿ ಭಾಳ ಇಂಪಾರ್ಟೆಂಟ್. ಈ ಕತೀಲಿ ಏನೈತಂದ್ರೆ ರೀ, ಬಲ್ಲೆ ಈಗ ಬಾಬಾನ ಮನೆ ಎಲ್ಲೋ ತಗೋರಿ, ಮನ್ಯಾಗ ತಗೋರಿ ಅಥವಾ ಬಾಬಾನ ಮನ್ಯಾಗ ತಗೋರಿ, ಬಲ್ಲೆ ನಮ್ಮ ರೋಲ್ ಹೆಚ್ಚಿಗಿರ್ಬೋದು, ನಮ್ಮ ರೋಲ್ ಏನೈತಲ್ಲ ಎಲ್ಲದ್ರಾಗೂ ಹೆಚ್ಚಿಗಿರ್ಬೋದು. ಕರೆ ನಾ ಹೆಚ್ಚಿಗೆ ಮಾಡೇನಿ, ಈ ಯೋಗದಾನದಲ್ಲಿ ನಂದು ಹೆಚ್ಚಿಗೆ ಪಾತ್ರ ಹೆಚ್ಚೈತಂತ ಏನರ ಒಂದು ಚೂರೇ ಬತ್ತಂದ್ರೆ ಅದು ಸತ್ಯಾನಾಶ. ಅರ್ಥ ಮಾಡ್ಕೋರಿ ಅಕ್ಕೋರ. ಈಗ ಒಮ್ಮೊಮ್ಮೆ ಅದಕ್ಕೆ ಹೇಳಿದ್ನಲ್ರಿ, ಸಾಸಿನೂ ಬೇಕರಿ, ಅರಿಶಿನೂ ಬೇಕರಿ, ಉಪ್ಪು ಎಲ್ಲಕ್ಕಿಂತ ಮೇನ್ ರೀ. ಉಪ್ಪಿಲ್ಲದ ನಡೆಯಂಗಿಲ್ರಿ. ಅಂದ್ರೆ ನಮ್ಮದು ಕೂಡ ಒಮ್ಮೆ ಅನಿಸ್ತಿರ್ತದೆ, ನಾ ಹೆಚ್ಚು ಮಾಡೇನಿಲ್ಲ. ಆ ಹೆಚ್ಚು ಮಾಡಿದ್ರೂ ಕೂಡ ನಮ್ಮ ಸಂಘಟನೆಯೊಳಗೆ ಸಹ್ಯೋಗ ಕೊಡೋದ್ರಾಗ ಆ ಭಾವನೆ ಬರಬಾರ್ದ್ರಿ ಅನ್ನೋರು. ಈಗ ಅರ್ಥ ಆಯ್ತು ನಾ ಏನು ಹೇಳತ್ತೀನಿ. ಈಗ ನೋಡ್ರೆ, ಈಗ ನಾ ಎಲ್ಲ ಭಾಳ ಮಾಡೇನಂತ ತಿಕ್ಕೋರಿ, ಇವ್ರು ಸುಮ್ಮನೆ ಮ್ಯಾಗ ಬಂದು ಒಗ್ಗರ್ಣೆ ಕೊಟ್ಟಿರತ್ತ ತಿಕ್ಕೋರಿ. ಎಲ್ಲನೂ ಭಾಳ ಮಾಡಿದ್ನಿ, ಸುಮ್ಮನೆ ಮ್ಯಾಗ ಒಗ್ಗರ್ಣೆ ಕೊಟ್ಟಿರತ್ತ ತಿಕ್ಕೋರಿ. ನನಗೆ ಚೂರು ಇಟ್ಟೆಲ್ಲ ನಾ ಮಾಡೀನಿ, ಇವ್ರು ಇಟ್ಟ ಮಾಡಿದ್ರಲ್ಲ ಅಂತ ಬರಬಾರ್ದ್ರಿ. ಭಲೆ ನಂದು ಯೋಗದಾನ ಹೆಚ್ಚಿರ್ಬೋದು, ಅದು ಬರಬಾರ್ದು ನೋಡ್ರಿ. ಆ ಕತಿ ನೋಡ್ರಿ, ಅದ ಮೆಂಡಕ್ಕೇನೈತ್ರಿ ಬಿತ್ತರಿ. ಹಂಗಾರಿ ಎಲ್ಲರದು ಪಾತ್ರ ಏನೈತ್ರಿ, ವಿಶೇಷ ಐತಿ. ನಾವೇನು ಮಾಡ್ಬೇಕ್ರಿ, ಒಬ್ರಿಗೊಬ್ರು ಸಹ್ಯೋಗ ಕೊಡೋದು ಒಂದ ನೋಡ್ಬೇಕು. ಇನ್ನೊಂದು ಮಾತು, ಇನ್ನೊಂದು ಇಂಪಾರ್ಟೆಂಟ್ ರೀ. ಈ ಗಾಡಿ ಹೊಂಟೈತಿ, ಇದು ಬಾ ಅಬ್ಸರ್ವ್ ಮಾಡಿ ಅಕ್ಕೋರಿ, ಅಬ್ಸರ್ವ್ ಮಾಡಿದ್ರಿ. ಈ ಗಾಡಿ ಹೊಂಟಿರ್ತೈತಿ, ನೀವು ಸೈಡ್ ಕೊಟ್ಟವ್ರಿಗೆ ರೋಲ್ ಹೋಗಕ್ಕೆ ಕೊಡ್ತೀರಿ. ಬಂದು ಎದುರುಗಡೆ ಗಾಡಿ ಇದಾವ ಕುಡ್ದಾನ್ರಿ, ಅವ ಹೊಂಡಾದವ ಅದಾನ, ಫರಾರಿದವ ಅದಾನ, ನೀವೇನು ಮಾಡ್ತೀರಿ? ಕುಡ್ದಾನ್ರಿ ಅಥವಾ ನೀವಂತೂ ಹುಡುಗಿ ಹೊಡಿಯತ್ತ ಅಂತ ಮುಗ್ದೋ ಹೊತ್ತು ಮತ್ತಟ್ಟು ಮೈ ಮೇಲೆ ಬರ್ತಿರ್ತಾರೆ. ಹುಡುಗಿಯರು ಹೊಡ್ಯಾತಾರತ್ತು ಮತ್ತಟ್ಟು ಮೈ ಮೇಲೆ ಬರ್ತಿರ್ತಾರೆ. ಅವಾಗ ನೀವೇನು ಮಾಡ್ತೀರಿ? ನಾ ಕರೆಕ್ಟ್ ನಡೆದಿಲ್ಲ, ನಿಂದೇನ ನಾ ಕರೆಕ್ಟ್ ಹಾದಿ ಮೇಲೆ ಹೊಂಟಿಲ್ಲ, ನೀ ತಪ್ಪು ದಾರಿ ಮಾಡಿ ಇಂಥ ಜಗಳ ತೆಗಿತಾರೇನ? ನಾವೇನು ಮಾಡ್ತೇವೆ ಅರ್ಥ ಮಾಡ್ಕೋರಿ. ನಾವೇನು ಮಾಡ್ತೇವೆ ರಕ್ಕರ, ನಾವೇನು ಮಾಡ್ತೇವೆ ಹೇಳ್ರಿ? ಸೈಡ್ ಅಲ್ಲಿ ಏನ್ರಿ ಅಭಿಮಾನ ಬರ್ತೈತೇನ್ರಿ ನಮ್ಗೆ? ಅಲ್ಲಿ ಏನ್ರಿ ನಮ್ಗೆ ಸಿಟ್ಟು ಬರ್ತೈತೇನ್ರಿ? ಕುಡ್ದಾನು ತಲೆ ಕೆಟ್ಟೈತಿ, ತಪ್ಪು ದಾರ್ಯಾಗ ಹೊಂಟಾನು, ನಾ ಹೋಗ್ಬೇಕಾದ ದಂಡಿಗೆ ನಿಂತು ಬಿಡ್ತೇನೆ, ಕರೆಯಪ್ಪ ಹೋಗಪ್ಪ ಅಂತೇವ್ರಿ. ನಾವು ಹೋಗ್ಲಿ ಬಿಡತ್ತ ಹೇಳ್ತೇವೆ. ಮತ್ತು ಇಲ್ಲಿಯೂ ಹಂಗಲ್ರಿ, ಇಲ್ಲೂ ಹಂಗಲ್ರಿ, ಇಲ್ಲೂ ಹಂಗೆ. ಇನ್ನೊಂದು ಗಾಡಿ ಕುಡ್ದೈತಂದ್ರೆ ಅರ್ಥ ಏನ್ರಿ? ತಲೆ ಕೆಟ್ಟೈತಿ.
ಚಟ್ಕೊಂಡಾರು, ಸಿಟ್ಟು ಮಾಡತ್ತಾರು, ಅಹಂಕಾರನಾಗ ಬರತ್ತಾರು, ಆಲ್ಸಿ ಬರತ್ತಾರು, ತಪ್ಪು ದಾರ್ಯಾಗ ನಡತ್ತಾರ. ನಮ್ಗೆ ಕೇಳಿಸೇನ್ರಿ, ನಂದು ಗಾಡಿ ದಂಡಿ ಇಡ್ಬೋದು ಅಂತ ಕೇಳಿಸ್ರಿ. ಆ ಗಾಡಿ ಜೊತೆ ತಕ್ರಾವ ಮಾಡೋದು ಅವಶ್ಯಕತೆ ಇಲ್ಲ. ಇದು ಕೂಡ ನಾವು ಆ ಕುಡುಕನಿಗೆ ಕೊಡುವಂತಹ ಸಂಯೋಗ. ಇದು ಕೂಡ ಮನ್ಯಾಗಿನವರಿಗೆ ನಾವು ಕೊಡುವಂಥ ಸಂಯೋಗ. ಏನು ಮಾಡೋದ್ರಿ, ಸಿಟ್ಟಿನಾಗ ಇರ್ತಾರಿ. ಏನು ಮಾಡೋದ್ರಿ, ಎಷ್ಟು ಸಹನ ಮಾಡ್ಕೋಬೇಕ್ರಿ. ಏನು ಮಾಡೋದ್ರಿ, ಅವ್ರು ಹಂಗೆ ಮಾಡ್ತಾರೆ. ಅದನ್ನ ಯಾಕೆ ಹಂಗಂತೀರಿ? ನೀವು ಯಾವಾಗಲೂ ನೋಡ್ಕೊರಿ. ಅಕ್ಕ ನೀವು ಭಾಳ ಅಬ್ಸರ್ವ್ ಮಾಡಿರಿ. ಒಂದೇ ಯೋಚನೆ ಮಾಡ್ತೈತೆ, ಗಾಡಿ ಹೋಗಿ ಹೋಗ್ಬೇಕಾದ್ರೆ ರೋಡ್ ಮೇಲೆ ಒಂದೇ ಯೋಚನೆ ಮಾಡಿದೆ, ಆಕ್ಸಿಡೆಂಟ್ ಆಬಾರ್ದು. ಕುಡಿದು ಬರತ್ತಲ್ಲ, ನನ್ನ ಲೈಫ್ ಒಂದೇ ನೋಡ್ಕೊತಿರ್ತೀನಿ. ಎಷ್ಟು ಸ್ವಾರ್ಥ ಇರ್ತೇನೆ ನೋಡ್ರಲ್ಲೇ ರೋಡ್ ಮೇಲೆ. ಮತ್ತು ಇಲ್ಲೂ ಅಟ್ಟ ಸ್ವಾರ್ಥಿ ಆಗಿರಲ್ಲ. ತಲೆ ಕೆಟ್ಟೈತವ್ರದ್ದು. ಏನ್ರಿ ಬೈಯಾಕತ್ತಾರ, ಒದ್ರಾಕತ್ತಾರ, ಒದ್ರವಾಳಾಕ ನಾವೇನಾಗೋದು ಒಂದೇ ನೋಡ್ಕೋದ್ರಿ. ನಾ ಏನು ಮಾಡ್ಕೋಬೇಕ್ರಿ, ಏನು ಅನ್ನೋದ್ರಿ, ಗಾಡಿ ಇದು ನನಗೆ ಬಿಡ್ಗೋರಿ. ನನ್ನ ಲೈಫ್ನಾಗ ಅನುಭವ ಮಾಡ್ಕೊಂಡಿದ್ದು ನಿಮ್ಗೆ ಹೇಳ್ತೀನಿ. ಏನ್ರಿ ಯಾರೇ ಸಿಟ್ಟು ಮಾಡತ್ತಾರೆ, ಒದ್ರಾತಾರೆ, ಏನು ಅನ್ಕೊಂಡ್ಬಿಟ್ರಿ, ನಮ್ಮ ಗಾಡಿ ಸೈಡ್ ತೊಗೋಬೇಕು. ಅವ್ರದ್ದು ಗಾಡಿ ಅವ್ನ ತಲೆ ಕೆಟ್ಟೈತಿ, ಹೋಗ್ಬಾ ನೀ ಹೋಗಿ. ನೀನು ಹೋಗ್ಬೇಕನ್ನತ್ತಿಲ್ಲ, ಹೋಗಿ. ಒದರ್ಬೇಕಂತಿಲ್ಲ, ಒದ್ರ. ಕರೆ ನೀ ಅಲ್ಲಿ ಏನ್ರ ಅನ್ಕೋತೀರೇನ, ಮೈ ಮೇಲೆ ಬಂದ್ರಿ, ತಲೆ ಕೆಟ್ಟಿತ್ರಿ ಅಂತ ಅಂತೀರೇನ. ಇಲ್ಲೂ ಹಂಗೆ ಅನ್ರಿ. ಬರೀ ನಮ್ಗೆ ಬೈತಾರಿ, ಬರೀ ನಮ್ಗೆ ಅಂತಾರಿ, ಬರೀ ನಮ್ಗೆ ಏನು ಮಾಡ್ತಾರಿ, ಚುಚ್ಚು ಮಾತಾಡ್ತಾರಿ, ಬರೀ ಹಂಗೆ ಮಾಡ್ತಾರಿ, ನಮ್ಗೆ ಕೆಲಸ ಭಾಳ ಹಚ್ತಾರಿ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತಿರ್ತಿರಲ್ಲ. ನೀವು ಏನು ತಿಳ್ಕೊಂಬಿಟ್ರಿ? ಒಂದೇ ನೋಡ್ಕೋದೇನ್ರಿ, ನನಗೆ ನಾ ಉಳ್ಕೋದು ಒಂದೇ ನೋಡ್ಕೋರಿ. ಅವ್ರು ಹಂಗೆ ಅದಾರೋ, ತಲೆ ಕೆಟ್ಟಾರಪ್ಪ, ಹಾಂ ಹೋಗಿ, ಈಗ ಹೋಗ್ಬೇಕಂತಿಲ್ಲ, ಹೋಗ್ಬಿಡು. ಮತ್ತು ಒಂದು ವೇಳೆ ನಾ ಕಾರ್ ಹೊಡಿಬೇಕಾದ್ರೆ ನಂದು ವ್ಯಾಗನರ್ ಐತಿ, ಅವ್ರದ್ದು ಯಾವುದೈತಿ, ಹೊಂಡಾ ಐತಿ, ನಾ ಒಂಚೂರು ಸಂಕಲ್ಪ ಬಂತು, ನಾ ರೇಸ್ ಮಾಡಬೇಕು, ನಾ ಫಸ್ಟ್ ಹೋಗ್ಬೇಕು, ಇಂಥ ವಿಚಾರ ಬಂತ ತಿಕ್ಕೋರಿ. ನನಗೆ ಆ ಹೊಂಡಾದವ್ರಿಗೆ ಸೈಡ್ ಕೊಟ್ಟು ಸಂಯೋಗ ಕೊಡಬೇಕನ್ನೋ ಭಾವನೆ ಬರಲಾರ್ದ, ನಾನು ಫಸ್ಟ್ ಬೆಲ್ಗಮ್ಗೆ ರೀಚ್ ಆಗಬೇಕು, ನಾನು ಹಿಂದೆ ಹಾಕ್ಸೋರು ಯಾರೂ ಇಲ್ಲ ಅಂತ ಈ ಭಾವನೆ ಬಂದ್ರೆ ಏನಾಗೋದ್ರಿ? ಆಕ್ಸಿಡೆಂಟ್ ಅಲ್ರಿ, ಆಕ್ಸಿಡೆಂಟು ಆಕೈತಿ. ಮತ್ತು ಅವ್ರಕ್ಕಿಂತ ಮೊದಲು ಲಘುನೂ ಹೋಗ್ತಾರೆ, ಮ್ಯಾಲೂ ಹೋಗ್ತಾರೆ. ಮತ್ತು ಎರಡನೇದು ಮಾತ್ರ ರೀ, ನನ್ನ ಗಾಡಿ ಟಯರ್ ಏನಾಗ್ತಾವ್ರಿ, ಅವ್ರದ್ದು 6ನೇ ಗೇರ್ ಐತ್ರಿ, ನಂದು 5ನೇ ಗೇರ್ ಐತ್ರಿ, ಏನಾಗ್ಬೋದ್ರಿ ನಂದು. ಅದಕ್ಕೆ ಇವೆಲ್ಲ ನೋಡ್ರಿ, ನನಗೆ ಇಷ್ಟು ಚಲೋ ಅನ್ನಿಸ್ತೀರಿ. ಇದು ಟಾಪಿಕ್ ಹೇಳ್ತೀನಿ ರೀ, ಎಲ್ಲ ಕೆಟ್ಟ ಹೊಲಸು ಭಾವನೆ ಎಲ್ಲ ಹೋಗ್ಬಿಡ್ತಾವೆ ನೋಡ್ರಿ. ಒಂದು ನಂತೋ ಹೆಲ್ಪಿಂಗ್ ನೇಚರ್ ಗುಣ ಇತ್ತಂದ್ರೆ, ನಾ ಯಾರದೇನಿ, ನಾ ಸಂಯೋಗ ಶಕ್ತಿ ಆತ್ಮ ಅದೇನಿ, ನಾ ಕೇವಲ ಎಲ್ಲರಿಗೂ ಸಂಯೋಗ ಕೊಡುವಂಥ ಗುಣ ಅಷ್ಟೇ ನನ್ನಲ್ಲಿ ಇರಬೇಕು. ನಾ ಈ ಭೂಮಿಗೆ ಬಂದಿದ್ದೆ ಅದಕ್ಕೆ, ನಾ ಎಲ್ಲರಿಗೂ ಹೆಲ್ಪ್ ಮಾಡಬೇಕು. ಮತ್ತು ಯಾರು ಹೆಲ್ಪ್ ಮಾಡ್ತಾರಲ್ಲ ಅವ್ರದ ಮಹಿಮೆ ಆಕೈತ್ರಿ, ಅವ್ರದ ಗಾಯನ ಆಕೈತಿ, ಅವ್ರದ ಪೂಜ್ಯ ಯೋಗ್ಯರಾಗ್ತಾರೆ. ಇದು ಯಾರು ನಾವು ಯಾವತ್ತು ಈ ಮಾತು ನಮ್ಗೆ ಯಾವತ್ತು ತಿಳಿತೈತೆ ನೋಡ್ರಿ, ಈ ಕಂಪೇರ, ಈ ಕಾಂಪಿಟೇಷನ್, ಈ ಜೆಲ್ಲಸಿ, ಇದು ಅವರು ಇವರು ನಾನು ನಂದು ಇವು ಯಾವ ಬರೋದಿಲ್ಲ. ನಾ ಯಾರ್ರಿ ಸಂಯೋಗ ಶಕ್ತಿ. ಇದನ್ನು ನಮ್ಮ ಪ್ರಕೃತಿ ಮಾತಾನು ಹೇಳ್ಕೊಡ್ತೈತ್ರಿ, ನಮ್ಮ ನಿಸರ್ಗನೂ ನಮ್ಗೆ ಹೇಳ್ಕೊಡ್ತೈತಿ. ಗಿಡ ಏನು ಮಾಡ್ತೈತ್ರಿ ಅಕ್ಕೋರ, ಗಿಡ ಸಾರಿ ಫಸ್ಟ್ ಅಲ್ಲಿಂದ ಬೇಡ್ರಿ, ಭೂಮಿ ತಾಯಿಯಿಂದ ಬರೋಣ. ಭೂಮಿ ಏನು ಮಾಡ್ತೈತ್ರಿ, ಗಿಡಕ್ಕೆ ಏನು ಕೊಡ್ತೈತ್ರಿ, ಗಿಡಕ್ಕೆ ಏನು ಕೊಡ್ತೈತ್ರಿ, ಭೂಮಿ ತಾಯಿ ಗಿಡಕ್ಕೆ ಏನು ಕೊಡ್ತೈತ್ರಿ, ಮಣ್ಣು ಕೊಡ್ತೈತ್ರಿ. ಭೂಮಿ ತಾಯಿ ಏನು ಕೊಡ್ತೈತ್ರಿ, ಮಣ್ಣು ಕೊಡ್ತೈತೆ, ಸ್ಥಾನ ಕೊಡ್ತೈತಿ ಗಿಡಕ್ಕೆ ನಿಂದ್ರಲಿಕ್ಕೆ. ಗಿಡ ಏನು ಮಾಡ್ತೈತ್ರಿ, ಹೊಳ್ಳೆ ರಿಟರ್ನ್ ಏನು ಕೊಡ್ತೈತ್ರಿ, ಗಿಡ ಏನು ಕೊಡ್ತೈತ್ರಿ, ಮಳೆ ಬಂದಾಗ ಆ ಮಣ್ಣನ್ನು ಕೊಚ್ಕೊಂಡು ಹೋಗ್ಲಾರ್ದಂಗೆ ಅದೇನು ಮಾಡ್ತೈತ್ರಿ, ತಡಿ ಹಿಡಿತೈತಿ. ಬತ್ತಿಲ್ರಿ ಅಲ್ಲೇ ಇವ್ರು ಅದು ಹಿಡ್ದಿದ್ಕ ಅವ್ರೇನು ಮಾಡ್ತಾರೆ, ಹಿಡ್ಕೋತೈತಿ. ಇನ್ನು ಗಿಡ ಏನು ಕೊಡ್ತೈತ್ರಿ, ಹಣ್ಣು ಕೊಡ್ತೈತ್ರಿ. ಪಕ್ಷಿಗಳು ಬಂದು ಏನು ಮಾಡ್ತಾವ್ರಿ, ಸಣ್ಣ ಇವು ಚೀಟಿಗಳು ಬಂದು ಏನು ಮಾಡ್ತಾವ್ರಿ, ಆ ಹಣ್ಣಿನ ಮೇಲೆ ತಿನ್ಲಿಕ್ಕೆ ಪ್ರಾರಂಭ ಮಾಡ್ತಾವ. ಆ ತ್ರಾಸ ಮಾಡ್ಕೊತೈತೇನು ಇಲ್ಲ. ಮತ್ತೇನು ಅನ್ಕೋತಿಗತ್ತೇನು ರೀ, ನನಗಂತೂ ಚಲೋ ಹಾಡಂತೂ ಕೇಳ್ಸಕ್ಕೆ ಆಗೋದಿಲ್ಲ. ಆ ಪಕ್ಷಿಗಳು ಬಂದು ಚೂಯಿ ಮಾಡ್ತಾವಲ್ಲ, ಆ ಗಿಡ ಏನು ಮಾಡ್ತೈತ್ರಿ, ಆ ಹಾಡು ಕೇಳಿ ಆನಂದ ಪಡ್ತೈತ್ರಿ ಅಣ್ಣೋರು. ಆಮೇಲೆ ಗಿಡ ಏನು ಮಾಡ್ತೈತಿ, ವಾಯುವನ್ನು ಏನು ಮಾಡ್ತೈತ್ರಿ, ಶುದ್ಧ ಮಾಡ್ತೈತಿ. ಮತ್ತು ವಾಯು ಏನು ರಿಟರ್ನ್ ಕೊಡ್ತೈತ್ರಿ, ಚಲೋ ಗಾಳಿ ಬೀಸಿದಾಗ ಗಿಡ ಎಲೆಗಳು
ಎಷ್ಟು ಚಂದ ಕುಡಿತಾವ್ರಿ. ಎಲ್ಲಾನು ನೋಡ್ರಿ ಪ್ರಕೃತಿನೂ ನಮ್ಗೆ ಅದೇ ಹೇಳ್ತೈತ್ರಿ. ನಾವು ಒಬ್ರಿಗೊಬ್ರು ಏನು ಮಾಡ್ಬೇಕ್ರಿ ಅನ್ನಾರ ಅಕ್ಕರ ಸಯ್ಯೋ ಅವು ಕೊಡ್ತಾವ್ರಿ. ನಮಗೇನಾಗೈತ್ರಿ ಒಬ್ರು ನಾವು ಮನ್ಯಾಗ ಒಬ್ರು ನಮಗೆ ನೀರಿಲ್ಲ, ಅವ್ರ ಮನ್ಯಾಗ ನೀರಿಲ್ಲ, ನಮ್ಗೆ ನೀರು ಕೊಡ್ರಿ ಅಂದಾಗ ನನಗೆ ಬೇಕಲ್ಲ ಹೆಂಗಾಗ್ಯಾವ ನೋಡ್ರಿ. ನಮ್ಮ ಮಮ್ಮಿ ಹೇಳ್ತಿದ್ರಿ ಅವ್ರ ಅಜ್ಜಿ ಕಾಲ್ನಾಗ ರೀ ಹಾಲು ಬಂತಂದ್ರೆ ಡೈರಿಗೆ ಹಾಕ್ತಿರ್ಲಿಲ್ಲತ್ರಿ, ಓಣಿ ಮಂದಿಗೆ ಹಾಲು ಕೊಡ್ತಿದ್ರತ್ರಿ ಏನೋರು. ಈಗ ನಮ್ಮ ತಾಯಿ ಅವ್ರ ಅಜ್ಜಿ ರೀ ಅಂಥ ಭಾವನೆ ಇರುವಂಥ ಇದ್ರು ನಾವು ಹೆಂಗಾಗ್ಯಾವಲ್ರಿ ಕಲಿಯೋನ್ಯಾಗ ಅಲ್ರಿ. ಹಾಂ, ಈಗ ಏನು ಹೇಳ್ತಿದ್ರಿ ಇದಷ್ಟೇ ಆತ್ರಿ. ನೀರು ರೀ ಭೂಮಿ ತಾಯಿ ಅದಕ್ಕೆ ಅವಕಾಶ ಕೊಡ್ತಾ ರಿಟರ್ನ್ ಏನು ಮಾಡ್ತೈತೆ ಅದ್ರ ಆಜು ಬಾಜು ಎಲ್ಲ ಏನು ಮಾಡ್ತೈತೆ ಎಷ್ಟು ಹಸಿರು ಕೊಡ್ತೈತ್ರಿ. ಅಂದ್ರೆ ಒಂದಕ್ಕೊಂದು ಇವು ನೋಡ್ರಲ್ಲ, ಇವ ನಮ್ಮ ಶರೀರದ ಅಂಗ ನೋಡ್ರಲ್ಲ ಒಬ್ರಿಗೊಬ್ರು ಎಷ್ಟು ಸಹಯೋಗ ಕೊಡಕತ್ತವ್ರಿ. ಈಗ ಕಣ್ಣು ನೋಡ್ರಿ, ಒಂದು ಹಿಂಗೆ ನೋಡಕತ್ತ, ಒಂದು ಹಿಂಗೆ ನೋಡಕತ್ತದ್ರ ನಡೀತೈತೇನ್ರಿ. ಅದ್ರ ಬ್ರೈನಿಗೆ ಏನು ತಿಳ್ತೈತಿ, ಒಂದ್ರಿ ಕಟ್ಟಿ ಮನಿ ಅಜ್ಜಿ ನೋಡತ್ತೀನಿ, ಒಂದ್ರಿ ಅಜ್ಜ ಅಣ್ಣವ್ರು ನೋಡತ್ತೀನಿ. ಹೆಂಗೆ ಅನಿಸ್ತೈತ್ರಿ ಅಕ್ಕರ ಒಂದ ಕಡೆ ನೋಡ್ತೈತೆ, ಅದು ಒಂದೇ ಕಡೆ ಫೋಕಸ್ ಮಾಡಿ ಅಂದ್ರೆ ಈ ಕಿಡ್ನಿನೂ ನೋಡ್ರಿ ಒಂದು ಹಿಂಗೆ ಹೊಂತು ಒಂದು ಹಿಂಗೆ ಹೋತಂದ್ರೆ ನಡೀತೈತೇನ್ರಿ. ಎಷ್ಟು ಚಂದ ಕೆಲಸ ಮಾಡತ್ತವ್ರಿ. ಮತ್ತು ನಾವು ಏನು ಮಾಡ್ಬೇಕ್ರಿ, ಒಬ್ರು ಸಹಯೋಗ ಕೊಡ್ಬೇಕು. ಒಂದು ದಿವಸ ಇಂತ್ರ ಏನು ಮಾಡ್ತಾರಂದ್ರೆ ದೇವತೆಗಳ ಅಸುರಗಳಿಗೆ ಊಟಕ್ಕೆ ಕರೀತಾರೆ ಅಕ್ಕರು. ಊಟಕ್ಕೆ ಬಂದಾಗ ಏನಾಕೈತಂದ್ರೆ ಇಲ್ಲೂ ಒಂದು ರೂಮ್ನಾಗ ತಟ್ಟೆಗಳನ್ನ ಚಂದ ಬಡಿಸಿ ಇಟ್ಟಿರ್ತಾರೆ. ಆಮೇಲೆ ಒಂದು ರೂಮ್ನಾಗ ತಟ್ಟೆಗಳನ್ನ ಬಡಿಸಿ ಹಸುರುಗಳಿಗೆ ಇಟ್ಟಿರ್ತಾರೆ. ಏನು ಶರ್ತ್ ಇರ್ತೈತಂದ್ರೆ ಒಟ್ಟು ಕೈ ಮಡಚಬಾರ್ದು, ಹಂಗೆ ಊಟ ಮಾಡ್ಬೇಕು. ಹಿಂಗೆ ಇರ್ತೈತಿಲ್ರಿ ಕೈ ಹಿಂಗೆ ಊಟ ಮಾಡೋದ್ರಿ, ಇದು ಮಡಚಿ ಹಿಂಗೆ ಊಟ ಮಾಡಂಗಿಲ್ರಿ, ಶರ್ತ್ ಹಂಗೆ ಇರ್ತೈತ್ರಿ. ಆಮೇಲೆ ಇವ್ರು ಹಸುರುಗಳು ಹೋಗ್ತಾರೋ ದೇವತೆಗಳು ಹೋಗ್ತಾರೋ, ಹಸುರುಗಳು ಅಲ್ಲಿ ಒಳಗೆ ಆ ರೂಮ್ನಾಗ ಜಗಳ ಅಂದ್ರೆ ಜಗಳ, ಕಿಚ್ಚಾಡಿ ಹಿಂಗೆ ಹೋಗ್ಕೋಬೇಕಲ್ರಿ, ಹಿಂಗೆಲ್ಲ ಹಿಂಗೆ ಹೋಗ್ಯಾಕತ್ತಾರೆ ಎಲ್ಲ ಕಡೆ ಜಗಳ. ಹಸುರುಗಳು ಏನು ಯೋಚನೆ ಮಾಡ್ತಾರೆ ಅಂದ್ರೆ ಇಂದ್ರಗಳು ನನ್ನ ಅಸಹ್ಯ ಮಾಡಕ್ಕೆ ಕರೆದಾರು, ಅದಕ್ಕೆ ನಾವು ತಿಂತೇವೆ ಭಾಳ, ಅದಕ್ಕೆ ನಮ್ಗೆ ಅಸಹ್ಯ ಮಾಡಕ್ಕೆ ಹಂಗೆ ಶರ್ತ್ ಇಟ್ಟಾರ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಮತ್ತು ಇವು ದೇವತೆಗಳು ಹಂಗೆ ಮಾಡ್ತಿರ್ಬೇಕಲ್ಲ ಅಂತ ಹೇಳಿ ಹಸುರುಗಳು ಬಂದು ದೇವತೆಗಳ ರೂಮ್ನಾಗ ನೋಡಕ್ಕೆ ಬರ್ತಾರೆ. ದೇವತೆಗಳ ರೂಮ್ನಾಗ ಶಾಂತ ಇರ್ತೈತ್ರಿ. ಹೆಂಗ್ರಿ, ಒಬ್ರಿಗೊಬ್ರು ಶಕುಂತಲಕರು ಒಬ್ರಿಗೊಬ್ರು ಸಹಯೋಗ, ಒಬ್ರು ತೊಗೊಂಡು ಒಬ್ರಿಗೆ ತಿನ್ನಿಸತ್ತಾರೋ, ಒಬ್ರು ತೊಗೊಂಡು ಒಬ್ರಿಗೆ ತಿನ್ನಿಸತ್ತಾರೋ. ನಾವು ಹಂಗೆ ಮಾಡ್ಬಿಡೋದು ನೋಡ್ರಿ, ಒಬ್ರಿಗೆ ನಾವು ಹೆಲ್ಪ್ ಮಾಡೋದ್ರಿ. ಕರೆ ಇದು ಸಹಯೋಗ ಕೊಡ್ಬೇಕಂದ್ರೆ ನನಗೆ ಎಲ್ಲರ ಮೇಲೂ ಭಾಳ ಸ್ನೇಹ ಬರಬೇಕು. ಇದೇನೈತಲ್ರಿ ಇದೇನು ಹೇಳ್ಬೇಕಲ್ರಿ ಇದು ಭಾಳ ದೊಡ್ಡದಬೇಕ್ರಿ, ಇದು ದೊಡ್ಡದಿರಲಿಲ್ಲ. ಮತ್ತು ಇನ್ನೊಂದು ಮಾತು ರೀ, ಯಾವಾಗಲೂ ಒಂದು ನೆನ್ಪಿಟ್ಕೋರಿ, ನಾವು ಯಾರಿಗೆ ಮುಂದುವರಿಸ್ಲಿಕ್ಕೆ ಸಹಯೋಗ ಕೊಡ್ತೀವಲ್ರಿ ಅವ್ರಿಗಿಂತ ಹೆಚ್ಚು ಡಬಲ್. ಲೈಫ್ ಈಸ್ ನಾಟ್ ಅ ಕಾಂಪಿಟೇಷನ್, ಲೈಫ್ ಈಸ್ ಅ ಕೋಆಪ್ರೇಷನ್. ಜೀವನ ಅಂದ್ರೆ ಸ್ಪರ್ಧೆ ಅಲ್ರಿ, ಜೀವನ ಅಂದ್ರೆ ಸಹಯೋಗ ರೀ. ಈಗ ಒಂದು ವೇಳೆ ಸ್ಪರ್ಧೆನಾಗ ನಾನು ನಿನ್ನೆ ಒಂದು ಶಾರ್ಟ್ ನೋಡಿದ್ದೆ, ಇಟ್ಟು ಚಂದ ಐತಲ್ರಿ. ಅದ್ರ ಇಂಗ್ಲೀಷ್ನಾಗ ಏನು ಬರೆದಿದ್ರು ಅಂದರೆ ಯಾವುದೋ ಒಂದು ವರ್ಲ್ಡ್ ಕಪ್ನಾಗ ರೀ, ದೋ he won the match but the second runner up won the hearts of the people ಅಂತ್ರಿ. ಈ ಯಾವ ಫಸ್ಟ್ ಬಂದಾನಲ್ರಿ ಅವು ಬಲೆ ಆ ಒಲಿಂಪಿಕ್ ಒಳಗೆ ಗೇಮ್ನಾಗ ಫಸ್ಟ್ ಬಂದಾನ, ಅದರ ಸೆಕೆಂಡ್ ಬಂದವೇನದಲ್ಲ ಅವ ಎಲ್ಲರೂ ಮನಸ್ಸನ್ನು ಗೆದ್ದ ಅಂತ ಬರ್ದಿತ್ತು. ಏನು ಮಾಡಿದ್ರಿ ಹೇಳ್ರಿ, ಅವ್ರು 3 ಜನ ನಿಂದ್ರಿಸಿರ್ತಾರೆ ನೋಡ್ರಿ, ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಹೇಳಿ. ಇವ್ರು ಯಾರನ್ನ ಹೈಟ್ ಮಾಡಿದ್ರಲ್ರಿ, ಫಸ್ಟ್ ಇದ್ದವ್ರನ್ನ ಹೈಟ್ ಮಾಡಿರ್ತಾರೆ, ಸೆಕೆಂಡ್ ಇದ್ದವ್ರನ್ನ ಸ್ವಲ್ಪ ತಳಗಿಟ್ಟಿರ್ತಾರೆ, ಥರ್ಡ್ ಇದ್ದವ್ರು ತಳಗಿಟ್ಟಿರ್ತಾರೆ. ಇವ್ರು ಏನು ಫಸ್ಟ್ ಬಂದಿದ್ರಲ್ರಿ, ಇವು ನಿಂತ್ರಿ, ಫಸ್ಟ್ ಬಂದ್ರೆ ನಿಂತ, ಸೆಕೆಂಡ್ ಬಾಜುಕೊಂಡು ನಿಂತ, ಥರ್ಡ್ ಬಾಜುಕೊಂಡು ನಿಂತಿದ್ದ. ಅದೇನು ಇದು ಕಪ್ ಇತ್ತಲ್ರಿ, ಕಪ್ ಬಂದು ಫಸ್ಟ್ ಇದ್ದವನ್ಗೆ ಕೊಟ್ಟರು. ಇವ್ ಸೆಕೆಂಡ್ದವ್ ಏನು ಮಾಡಿದ್ ಗೊತ್ತೇನ್ರಿ, ಅವನು ಹಿಂದಿಂದ ಅವ್ರ ದೇಶದ ರಾಜ್ಯದ ಫ್ಲ್ಯಾಗನ್ನು ಹಿಂಗೆ ಫೋಟೋ ಕಾಣಲಿ ಅಂತ ಹೇಳಿ ಆ ಫ್ಲ್ಯಾಗನ್ನು ಎತ್ತಿ ಹಿಡಿದ್ರಿ. ಎರಡನೇದವ್ರಿ. ಅದಕ್ಕೆ ಅವ್ರು ಏನು ಬರೋದ್ರ ಅಂದರೆ ಇವ್ರು ಬಳೆ ಒಲಿಂಪಿಕ್ ಫಸ್ಟ್ ಬಂದಿರ್ಬೋದು, ಆದರೆ ಈ ವ್ಯಕ್ತಿ ಎರಡನೇ ವ್ಯಕ್ತಿ ಏನು ಮಾಡ್ದ, ಎಲ್ಲರ ಮನಸ್ಸಿಗೆ ಎದ್ದ. ಅವ್ ಏನು ಮಾಡ್ದ, ಅವ್ರ ದೇಶದ ಫ್ಲ್ಯಾಗನ್ನು ಎತ್ತಿ ಹಿಡ್ದ ಫೋಟೋನ್ಯಾಗ ಕಾಣಲಿ ಅಂತ ಹೇಳಿ. ಹಿಂಗೆ ಮಾಡಿಬಿಟ್ರೆ ಸತ್ಯವು ಬರಾಕೆ ಎಷ್ಟೋತ್ರಿ, ಮತ್ತು ಸತ್ಯವನೇ ಮತ್ತು ಇದೇ ಶಕ್ತಿ ಇರ್ತೈತಿ, ಸಹಯೋಗದ ಶಕ್ತಿನೇ ಇರ್ತೈತಿ. ಈಗ ಒಂದು ಬಿಲ್ಡಿಂಗ್ ಆಗ್ಬೇಕಂದ್ರೆ ಎಲ್ಲ ಬೇಕ್ರಿ, ಎಲ್ಲ ಬೇಕು. ಏನು ಸಿಮೆಂಟ್ ಬೇಡ, ಇಟ್ಟಂಗಿ ಬೇಡ, ಅದು ಬೇಡ ಅಂತ ನಡೆಯಂಗಿಲ್ಲ ರೀ, ಎಲ್ಲನೂ ಬೇಕ್ರಿ. ಸೂಜಿನೇ ನೋಡ್ರಿ,
ಹರಿದಾಗ ಸೂಜಿನೇ ಎಷ್ಟು ಉಪಯೋಗ ಆಕೈತೆ ಪಿನ್ ರೀ ಎಲ್ಲೋ ಹೋಗೋದು ಅವಸರ ಇರ್ತೈತೆ ಒಂದು ಪಿನ್ ಸಾಡಿ ಪಿನ್ ಸಿಗ್ಲಿಲ್ಲ ಅಂದ್ರೆ ಕೂರ ಅದು ಈಗ ನೋಡ್ರೆ ಉಳ್ಕಿದ್ದ ಟೈಮ್ನಾಗ ಅಲ್ಲೇ ಬಿದ್ದಿರ್ತೈತೆ ರೀ ಹಾಂ ಹಿಂಗೆ ಮಾಡಿಬಿಟ್ಟಿರ್ತೇವೆ ಇನ್ನೇನು ಹೋಗಿ ರೆಡಿ ಆಗಿ ಕ್ಲಾಸಿಗೆ ಕುಂಡ್ರತೈತೆ ಅಂದ್ರೆ ಆ ಪಿನ್ ರೀ ಸಿಗಲಿಲ್ಲ ಅಂದ್ರೆ ಹೆಂಗೆ ಆಕೈತೆ ರೀ ಅದಕ್ಕೆ ಏನೋರ ಎಲ್ಲನೂ ಬೇಕು ಒಂದ್ಸಲ ಒಂದು ರೂಮ್ನಾಗ ಒಬ್ರು ಸರ್ ಏನು ಹೇಳ್ತಾರೆ ಅಂದ್ರೆ ಎಲ್ಲರೂ ನಿಮ್ಮ ಬಲೂನ್ಯಾಗ ನಿಮ್ಮ ಹೆಸರು ಬರೀರಿ ಅಂತ ಹೇಳ್ತಾರೆ ಎಲ್ಲರೂ ಬರೀತಾರೆ ಅಲ್ಲಿ ಎಲ್ಲರೂ ಹೋಗಿ ಭಾಳ ಜನ ಇರ್ತಾರೆ ಎಲ್ಲರೂ ಹೋಗಿ ಒಂದು ಸಣ್ಣ ರೂಮ್ನಾಗ ಆ ಬಲೂನ್ಗಡೆ ಇಡ್ತಾರೆ ಸರ್ ಎಲ್ಲರಿಗೂ ಬಂದಂಥವ್ರಿಗೆ ಏನು ಹೇಳ್ತಾರೋ ನಿಮ್ಮ ಹೆಸರದ ಬಲೂನ್ನ ನೀವು ತೊಗೊಂಡು ಬರ್ರಿ ಅಂತ ಹೇಳ್ತಾರೆ ಎಲ್ಲರೂ ಒಳಗೆ ಹೋಗ್ತಾರೆ ಹೋಗಿ ಆ ಬಲೂನ್ ನೋಡ್ತಾರೆ ಬಲೂನ್ ನೋಡ್ಕೂಲೆ ಜಗಳ ಅಂದರೆ ಜಗಳ ಆಮೇಲೆ ಎಲ್ಲರೂ ಹೊರಗೆ ಬರ್ತಾರೆ ಆಮೇಲೆ ಹೇಳ್ತಾರೆ ಸರ್ ಯಾವ್ದು ಬಲೂನ್ ಸಿಕ್ಕಿರ್ತಲ್ಲ ಅದನ್ನು ತೊಗೊಂಬರ್ರಿ ಅಂತ ಹೇಳ್ತಾರೆ ತೊಗೊಂಬರ್ತಾರೆ ಶಾಂತ್ಲಿ ಎಲ್ಲರೂ ಯಾವ ಬಲೂನ್ ಸಿಕ್ತದೆ ತೊಗೊಂಬರ್ತಾರೋ ಆಮೇಲೆ ಯಾರಿಗೆ ಬಂದೈತಲ್ಲ ಅದನ್ನು ಹೋಗಿ ಯಾವ ಹೆಸರು ಬರೋದಿಲ್ಲ ಅವ್ರು ಹೋಗಿ ಕೊಡ್ರಿ ಹೋಗಿದ್ದು ಇಲ್ಲಾಂದ್ರೆ ನಮ್ಮ ಹೆಸರು ಹುಡುಗೋದು ನಂದು ಎಲ್ಲ ಸಹಯೋಗ ಆದರೆ ಒಂದು ನೆನಪಿಟ್ಟು ಇದು ಮಾತ್ರ ನಾ ಭಾಳ ಕಲ್ತೀನಿ ರೀ ಬಲ್ಲೇ ನಿಮ್ದು ಯೋಗದಾನ ಹೆಚ್ಚಿದ್ರು ಕರೆ ನಾ ಅನ್ನೋದು ಬರಬಾರ್ದು ಮತ್ತು ಎಲ್ಲರೂ ಅವಶ್ಯಕತೆ ಐತಿ ಇದನ್ನು ನಾವು ಜೀವನ ಕಲಿತು ಮತ್ತು ಇನ್ನೊಂದು ರೀ ಸಹಯೋಗ ಬೇಕಂದ್ರೆ ಬಾಯಿ ಬಿಚ್ಚು ಕೇಳಬೇಕ್ರಿ ಅಸಹ್ಯ ಏನು ಆಗೋದಿಲ್ಲ ರೀ ನಾ ಕೇಳಿ ನಂಗೆ ಕಡಿಮೆ ನಾ ಯಾಕೆ ಹೇಳಿ ಹಿಂಗೆ ಅನ್ನಬಾರ್ದು ಹೆಂಗೆ ಆಕೈತ್ರಿ ಒಬ್ರು ಸರ್ ಒಂದು ದೊಡ್ಡ ಕಲ್ಲು ಇರ್ತೈತ್ರಿ ಅದನ್ನು ಸರಸ್ ಅಂತ ಹೇಳಿರ್ತಾರೆ ಜಿಗ್ದಾಡ್ತೈತ್ರಿ ಒದ್ದಾಡ್ತೈತ್ರಿ ಎಷ್ಟಾದರೂ ಸರ್ಸಕ್ಕಾಗೋದಿಲ್ಲ ರೀ ಅವ್ನಿಗೆ ಬಿಟ್ಬಿಡ್ತಾನೆ ರೀ ಆಮೇಲೆ ಸರ್ ಬಂದು ಕೇಳಿ ಸರ್ ನಂಗೆ ಆಗುವತ್ರಿ ಅಂತ ಇನ್ನು ನೀವು ಪೂರ್ಣ ರೀತಿ ಅದ್ರದ್ದು ಪೂರ ನಿಂದು ಯೋಗದಾನ ಹತ್ರ ಕೊಟ್ಟಿಲ್ರಿ ಪೂರ ಕೊಟ್ಟೀನಿ ಸರ್ ಅಂತ ಪೂರ ನೋಡಿ ಮತ್ತೆ ಒಂದು ಶಕ್ತಿನ ಕಡಿಮೆ ಯೂಸ್ ಮಾಡಿ ನೋಡು ಅಂತಂದ್ರೆ ಏನ್ರಿ ಸರ್ ಎಲ್ಲರನ್ನೂ ಕರ್ಕೊಂಡು ಮಾಡ್ಲಾ ಅದು ಗುಡ್ ಇದ್ದಿದ್ದು ಏನಾಕೈತಿ ಸರದು ಹೋಗ್ಬಿಡ್ತೈತ್ರಿ ಅದಕ್ಕೆ ಸರ್ ಅಂತಾರೆ ನಿನ್ನಲ್ಲಿರುವಂಥ ಪೂರನೇ ಶಕ್ತಿನ ತೊಡಗಿಸಿಲ್ಲ ಅಂದ್ರೆ ಯಾವ ಶಕ್ತಿನ ತೊಡಗಿಸಿಲ್ಲ ಸಹಯೋಗದ ಶಕ್ತಿಯನ್ನು ತೊಡಗಿಸಿಲ್ಲ ಅಂದ್ರೆ ಮತ್ತೊಬ್ಬರ ಕಡೆ ಯಾವಾಗಲೇ ಸಮಯ ಬಂದಾಗ ಪರಿಸ್ಥಿತಿ ಬಂದಾಗ ಸಹಯೋಗ ಕೇಳಬೇಕು ಖರೆ ಸಹಯೋಗ ಯಾವಾಗ ಕೇಳಬೇಕ್ರಿ ನಾವು ಮೊದಲು ಸಹಯೋಗ ಕೊಟ್ರಂದ್ರೆ ಸಿಗ್ತೈತಿ ಬಾಬಾಂದು ಸಹಯೋಗ ಸಿಗ್ತೈತ್ರಿ ಮತ್ತು ಸರ್ವರ್ದು ಸಹಯೋಗ ಸಿಗ್ತೈತಿ ಅದಕ್ಕೆ ನಮ್ಮ ದಾದಿ ಯಾರಿ ಪ್ರಕಾಶ್ ಮಣಿ ದಾದಿ ರೀ ಏನು ದಾದಿ ರೀ ಎಲ್ಲರದು ಹಾರ್ಟನ್ನು ಗೆದ್ದಿದ್ದವರು ನಮ್ಮ ಪ್ರಕಾಶ್ ಮಣಿ ದಾದೀಜಿ ರೀ ಎಲ್ಲರಿಗೂ ಒಂದೇ ಏನು ರೀ ನಾ ಎಲ್ಲರಿಗೂ ಸಹಯೋಗ ಕೊಡ್ಬೇಕು ಎಲ್ಲರನ್ನೂ ಸಂತುಷ್ಟ ಮಾಡ್ಬೇಕು ಎಲ್ಲರನ್ನೂ ಖುಷಿ ಮಾಡ್ಬೇಕು ಇದನ್ನ ನೋಡ್ರಿ ಇವತ್ತು ಎಲ್ಲರೂ ಇದನ್ನ ಪ್ರಾಕ್ಟೀಸ್ ಮಾಡಿರಿ ಮುಂಜಾನೆ ಎದ್ಕೊಳ್ಳಿ ಇದೇ ಬರುತ್ತೆ ಬರೀ ನಾ ಹೆಲ್ಪ್ ಮಾಡುವಂಥ ಆತ್ಮ ನಾ ಯಾರು ಅವ್ರು ಏನು ಹ್ಯಾಪಿ ಇರ್ತಾರಂದ್ರೆ ರೀ ಎಷ್ಟು ಸಂತುಷ್ಟ ಇರ್ತಾರನ್ರಿ ಮತ್ತು ಅವ್ರನ್ನ ಯಾರು ಮುಂದುವರ್ಸಿರ್ತಾರಲ್ಲ ಒಂದು ದಿನ ಅವ್ರ ಹೆಸರೇ ಹೇಳ್ತಾರೆ ಏನಂತ ಈಗ ಫಾರ್ ಎಕ್ಸಾಂಪಲ್ ರೀ ಈಗ ನಮ್ದು ರೀಸೆಂಟಾಗಿ ಎಕ್ಸಾಂಪಲ್ ಹೇಳ್ತೇನೆ ಈಗ ನೋಡ್ರಿ ಈಗ ನಾವು ಮೊದಲ ಇದು ಯೂಟ್ಯೂಬ್ ಸೇವಾ ಮಾಡ್ತಿರ್ಲಿಲ್ಲ ರೀ ಯೂಟ್ಯೂಬ್ ಸೇವಾ ನಾವು ಮಾಡ್ತಿರ್ಲಿಲ್ಲ ಅಂದ್ಕೊಳ್ಳಿ ನಮ್ದು ಏನಿತ್ತು ರೀ ಒಳಗಿನ ಸೇವಾನ ಭಾಳ ಜಾಸ್ತಿ ಇತ್ತು ರೀ ಅವಾಗ ನಾವು ಒಳಗಿಂದೆಲ್ಲ ನೋಡ್ಕೋತಿದ್ವಿ ಈಗ ನಮ್ಮ ಯೂಟ್ಯೂಬ್ ಸೇವಾ ಆದಮೇಲೆ ನನ್ನ ಸಾಡಿ ಇಸ್ತ್ರಿ ಕಮಲಾಕವ್ರು ಮಾಡ್ತಾರೆ ಆ ಬಟ್ಟೆ ಗಿಟ್ಟೆ ಎಲ್ಲ ಇವರು ದೇಸಾಯಕ್ಕವ್ರು ಮಾಡಿ ಹೋಗ್ತಾರೆ ಕಸ ಪಶಿ ಎಲ್ಲ ಕಮಲಾಕವ್ರು ಮಾಡಿ ಹೋಗ್ತಾರೆ ಅಡುಗೆ ಮನೆ ಆಶಾಕವ್ರು ನೋಡ್ಕೋತಾರೆ ಹೀಗೆ ಎಲ್ಲರದು ಸಹಯೋಗ ಇದ್ದಿದ್ದಕ್ಕೆ ಇದೊಂದು ಏನೋ ಸೇವಾ ಶುರು ಆಗೈತ್ರಿ ಈ ಸೇವಾ ಬೆಂಗಳೂರು ತನಕನೂ ಹೊಂಟೈತ್ರಿ ಈಗ ನಮ್ಮ ಸಾಬೂನವ್ರ ಕ್ಯಾಮ್ರಾ ಏನಿದ್ರು ತ್ರಾಸಿದ್ರು ಫೋನ್ ಇದ್ರು ಗಪ್ ಕೂತ್ಕೊಂಡು ಏನು ಗಣಪತಿಯಾಗಿ ಕೂತು ಫೋನ್ ರೆಕಾರ್ಡ್ ಮಾಡ್ತಾರೆ ರೀ ಹೇಳ್ರಿ ಅಲ್ಲ ಎಲ್ಲರೂ ಮತ್ತು ನೀವು ರೀ ಕೂತ್ ಕೇಳ್ತಿರಲ್ರಿ ನೀವು ಕೂತ್ ಕೇಳಿರಲ್ಲ ಅಂತ ಎಲ್ಲಿದಾಕೈತ್ರಿ ಮತ್ತು ಇವ್ರು ಬಾಜು ಕೂತಾರೆ ಇವರು ಹಿಂಗೆ ಮಾಡ್ರನ ಸಹಯೋಗ ರೀ ಇವ್ರ ಗಂಟು ಮುಖ ಹಾಕೊಂಡು ಕೊಟ್ರೆ ಇವರಲ್ಲಿ ಸೇರಿ ಅಂದ್ರೆ ನಿಮ್ದು ಎಲ್ಲರದು ಸಹಯೋಗದಿಂದ ಈ ಸೇವಾ ಏನಾಗತೈತಿ ವೃದ್ಧಿ ಆಗತೈತಿ ಅದಕ್ಕೆ ಕಾರಣ ಹೇಳ್ರಿ ಒಬ್ಬರದಿಂದ ಅಲ್ರಿ ಸರ್ವರ ಸಹಯೋಗದಿಂದ ಅದಕ್ಕೆ ಅಕ್ಕೋರು ಎಲ್ರಿ ಬೆಂಗಳೂರಿನಾಗೆ ಒಬ್ರು ಅಣ್ಣವ್ರು ಕಾಲ್ ಬೇರೆ ಯಾರೋ ರೀ ಬೆಂಗಳೂರು ಒಬ್ರು ಅಣ್ಣವ್ರು ಕಾಲ್ ಮಾಡಿ ಇವ್ರು ಅಕ್ಕೋರಿಗೆ ಏನು ಹೇಳಿದ್ರು ಅಂದ್ರೆ ಅಕ್ಕೋರ ಎಷ್ಟು ಚಂದ ಕ್ಲಾಸ್ ಮಾಡ್ತಾರ್ರಿ ಅಂತ ಹೇಳಿದ್ರೆ ಅಕ್ಕೋರು ಅದಕ್ಕೂ ಕಾರಣ ನೀವ ಅಂತಂದ್ರೆ ಅದಕ್ಕೂ ಕಾರಣ ಯಾರಾದ್ರಿ ನೀವು ಅಕ್ಕೋರು ನೀವು ಮುಂದುವರ್ಸತ್ತಿರೋದು ಕಾರಣ ಬಂತಿಲ್ರಿ ಅಂದ್ರೆ ಯಾರೂ ಇಲ್ರಿ ಅನ್ನೋರ ಒಬ್ರನ್ನ ನಾವು ಪುಷ್ ಮಾಡ್ರೆ ನಾವು ಹಿಂದೆ ಉಳಿಯಂಗಿಲ್ರಿ ಮತ್ತೆ ಪುಷ್ ಆಗಿ ಏನು ಹೋಗ್ತೈತ್ರಿ ಅವ್ರದ್ದು ಎಲ್ಲರ್ಕಿಂತ ಮೇನ್ ನಾವು ಯಾರಿಗೆ ಸಹಯೋಗ ಕೊಡ್ತಿರ್ತೀವಲ್ಲ ಅವ್ರದ್ದು ಆಶೀರ್ವಾದ ನಮಗೆ ಬರ್ತಿರ್ತೈತೆ
ಆಶೀರ್ವಾದ ಹಂಗೆ ಕೇಳಿ ಸಿಗಂಗಿಲ್ಲ ರೀ, ಅದು ಭಾಳ ಬೇಕು ರೀ ಅಕ್ಕೋರು, ಭಾಳ ಅಂದ್ರೆ ಭಾಳ ಅದ್ರದ್ದು ಇದು ಬೇಕು. ಆವಾಗ ನಮ್ಗೆ ಏನು ಸಿಗ್ತೈತೆ ರೀ, ಸಂಯೋಗ ಆಶೀರ್ವಾದ ಸಿಗ್ತೈತೆ. ಅದು ಯಾವಾಗಂದ್ರೆ ನಾ ಎಲ್ಲರಿಗೂ ಇವತ್ತು ಮುಂಚೆನೇ ಎದ್ಕೊಂಡು ಇದನ್ನ ಬರೀತು ಬರ್ರಿ, ನಾ ನಾ ಹೆಲ್ಪಿಂಗ್ ಆತ್ಮ ಇದನ್ನ ಬರೀತು ಬರ್ರಿ, ಇಟ್ಟು ಅಂದ್ರೆ ಸಾಕು ಎಷ್ಟು ಖುಷಿ ಬರುತ್ತೆ. ನಾ ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕು, ನಾ ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕು. ಆವಾಗ ಗೊತ್ತಾಕೈತೆ ರೀ, ಸತ್ತಾಗ ಅವ್ರು ಸತ್ತಾಗ ರೀ ಮಂದಿ ಭಾಳ ಇತ್ತು ರೀ, ಮಂದಿ ಭಾಳ ಸೇರಿದ್ರು. ಯಾಕ್ರಿ? ಅದು ಬೆಸ್ಟ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಯಾರು ಹೇಳ್ರಿ? ಪುನೀತ್ ರಾಜ್ಕುಮಾರ್. ಎಷ್ಟು ಮಂದಿ ಸೇರಿದ್ರಿ? ಒಂದ ಕಾರಣ, ಹೆಲ್ಪಿಂಗ್ ನೇಚರ್. ಮತ್ತು ಅವ್ರು ಮಾಡಿದ್ದು ಸತ್ತ ಮೇಲೆ ಗೊತ್ತಾಯ್ತು, ಅದು ಯಾರಿಗೂ ಹೇಳಿರ್ಲಿಲ್ಲ ರೀ ಅಷ್ಟು. ಹಿಂಗೆ ನಾವು ಆಗ್ಬಿಟ್ರೆ ಸತ್ತೀವಿ ತರಾಕೆ ಎಷ್ಟೊತ್ರಿ ಅಂಡೋರ, ಎಷ್ಟೊತ್ರಿ ಹೌದಿಲ್ರಿ? ಓಂ ಶಾಂತಿ ರೀ. ಒಂದು ಹಾಡರ್ सबको सब दे प्यार, सब चाहे तो सबके लिए हो सुखमय संसार, सुखमय हो संसार. सांसों के संयोग बिना पल भर भी कोई जी न पाए. प्राण का जब संयोग न हो तन माटी में मिल जाए. आपस का सत प्यार ही जीवन का है सार. सुखमय हो संसार, जुआ नहीं है ये जीवन, कोई हारे कोई जीते. ನೋಡ್ರಿ ಎಷ್ಟು ಚಂದ ಐತಿ. जुआ ಆಡ್ತೇವಲ್ರಿ, ಇಸ್ಪಿಟ್. जुआ नहीं है जीवन, कोई हारे कोई जीते नहीं. मिलकर ऐसा जियो कि सबके हंसते गाते. धरती पर सबको सुख से जीने का है अधिकार. सुखमय हो संसार, सब में हो संयोग भावना, सबको सब दे प्यार. सब चाहे तो सबके लिए हो सुखमय संसार, सुखमय हो संसार. थैंक यू. ओम शांति री.